ಇಲ್ಲೆಲ್ಲಿ ಬಂದಿದ್ದೀವಿ ಮತ್ತೆ ಸರ್ ನಿಮ್ಗೋಸ್ಕರ ನಮ್ಮ ಕನ್ನಡಕೋರ ವೀಕ್ಷಕರಿಗೆ 55 ಮೇಳ 1 2 3 ಯಾವ್ದು ಬೇಕೋ ಅದು ಕರೆಕ್ಟ್ ತಗೊಳ್ಳಿ ಸರ್. ಸರ್ ಇದು ಬಂದು ಒಂಥರ ಬ್ಯೂಟಿಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದು ಪರ್ಟಿಕ್ಯುಲರ್ ಈ ಫಿನಿಶಿಂಗ್ ನಿಮ್ಗೆ ಸಿಗೋದು ಬಾರಿ ಕಷ್ಟ. ಸರಿ, ಈ ರೇಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಸರ್, ಇಟ್ ಸ್ಟಾರ್ಟ್ ಫ್ರಮ್ 250 ಇಂದ ಸ್ಟಾರ್ಟ್ ಆಗುತ್ತೆ. 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಇದರಲ್ಲೇ ಇದೆ ಅಂತ ಹೇಳಿ. ಇದು ಬಂದು ಬ್ಲೂ ಪರ್ಲ್ ಅಂತಾರೆ. ಬ್ಲೂ ಪರ್ಲ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಫ್ರಮ್ ಯುರೋಪ್ ಕಂಟ್ರಿ. ಯುರೋಪ್ ದ ಇದು? ಯುರೋಪ್ ಕಂಟ್ರಿ, ಇಂಪೋರ್ಟೆಡ್. ಇದು ಇಂಪೋರ್ಟೆಡ್. ಇದು ಬಂದು ನಿಮಗೆ ಸ್ಟಾರ್ಟ್ ಆಗೋದು ಬಂದು ನಿಮಗೆ 750 ಇಂದ 850 ತನಕ ಬರುತ್ತೆ. ಇದು ದಿಸ್ ಇಸ್ ಸ್ಮಾಲ್ ಸೈಜ್. 750 rupees. ಇದು 750 ಇಂದ ನಿಮಗೆ ಆಲ್ಮೋಸ್ಟ್ 800 825 ಆಗುತ್ತೆ. ಅಷ್ಟೊಂದು ಕಾಸ್ಟ್ಲಿನಾ ಇದು? ಹೌದು, ಇದು ಸ್ವಲ್ಪ ದೊಡ್ಡ ಸೈಜ್. ಸರ್, ಯಾಕೆ ಅಷ್ಟೊಂದು ಕಾಸ್ಟ್ಲಿ ಇದು? ಸರ್, ಇದು ಬಂದು ನಾವು ಇಂಪೋರ್ಟ್ ಮಾಡ್ತೀವಿ ಸರ್. ಇಂಪೋರ್ಟ್ ಮಾಡಿದ್ವಿ ನಾವು, ಯುರೋಪ್ ಇಂದ ಇಂಪೋರ್ಟ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಓಕೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇವತ್ತು ನಾನಿದ್ದೀನಿ ಬೆಂಗಳೂರಿನ ರಾಂಪುರದಲ್ಲಿರುವಂತಹ ಸ್ಕೋಪ್ ಗ್ರಾನೈಟ್ ಆ್ಯಂಡ್ ಮಾರ್ಬಲಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಕ್ವಾಲಿಟಿ ಗ್ರಾನೈಟ್ಸ್ ಇರ್ಬೋದು, ಮಾರ್ಬಲ್ಗಳು ಸಿಗುತ್ತೆ ಅಂತ ಹೇಳ್ಬೋದು, ಆ್ಯಂಡ್ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಯಾವಾಗೂ ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾನೆ ಇರ್ತೀನಿ. ಕಾರಣ ಏನಂತಂದರೆ ಇಲ್ಲಿ ಅಪ್ಡೇಟ್. ಹೌದು ವೀಕ್ಷಕರೇ, ಹೊಸ ರೆಗ್ಯುಲರ್ ಆಗಿ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ರೆಗ್ಯುಲರ್ ಬರ್ತಾ ಇರೋದು, ಹೊಸ ವಿಡಿಯೋಸ್ಗಳನ್ನು ತರ್ತಾ ಇರೋದು. ಆ್ಯಂಡ್ ಇವತ್ತು ಏನೇನು ಬಂದಿದೆ, ಏನು ಕತೆ ತಿಳಿಸ್ಕೊಡೋದಕ್ಕೆ ಅರವಿಂದ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ. ಕನ್ನಡಕೋರವ್ರಿಗೆ ನಮಸ್ತೆ. ಸರ್, ಇವಾಗ ನಾನು ಕೇಳುವಂಥದ್ದು ಒಂದು ಕ್ವಶನ್ ಕೇಳ್ತೀನಿ. ಹೇಳಿ ಸರ್. ಯಾಕೆ ನಮ್ಮ ವೀಕ್ಷಕರು ಸ್ಕೋಪ್ ಗ್ರಾನೈಟ್ ಆ್ಯಂಡ್ ಮಾರ್ಬಲ್ಗೆ ಬರಬೇಕು? ಯಾಕೆ ಇಲ್ಲಿ ಬರಬೇಕು? ಸರ್, ಏನಕ್ಕೆ ಬರ್ತಾರೆ ಅಂದರೆ ಒಂದು ನಂಬಿಕೆ. ಒಂದು ನಂಬಿಕೆ. ಯಾಕಂದರೆ ಇವಾಗ ಸ್ಕೋಪಿಂದ ಬಂದರೆ ಏನಂದರೆ ನಾವು ಗ್ರಾನೈಟ್ ಒಂದು ಕ್ವಾಲಿಟಿಯಾಗಿ ಕೊಡ್ತೀವಿ, ಚೆನ್ನಾಗಿರೋ ಕ್ವಾಲಿಟಿಯಾಗಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಡೌನ್ ಟು ಅರ್ತಿಂದ ಟಾಪ್ ಲೆವೆಲ್ ತನಕ ನಮಗೆ ನಾವು ಮೆಟೀರಿಯಲ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಮ್ಗೆ ಏನಂದರೆ ಕ್ಲೈಂಟ್ ಇಂಪಾರ್ಟೆಂಟು. ಓಕೆ. ಬಿಸ್ನೆಸ್ ಮಾಡ್ತೀವಿ, ದಟ್ ಈಸ್ ಸೆಕೆಂಡ್ರಿ. ಆ್ಯಂಡ್ ನೋಡಿ, ಅವ್ರ ಹತ್ರ ₹1 ದುಡಿಯೋದು ಅದು ನಮ್ಮ ಕರ್ತವ್ಯ, ಬಿಸ್ನೆಸ್ ಮ್ಯಾನ್. ಸೊ ಏನಂದರೆ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಈ ಥರ ಆಗಬೇಕು ಅಂತ, ಯಾವ ಮೆಟೀರಿಯಲ್ ಯಾವ ಥರ ಆಗಬೇಕು, ಹೆಂಗೆ ಆಗಬೇಕು ಅಂತ ಹೇಳ್ತೀವಿ. ಸೊ ಒನ್ಲಿ ಫಾರ್ ಅ ಬಿಸ್ನೆಸ್ ಸೇಕ್ ನಾವು ಬಿಸ್ನೆಸ್ ಮಾಡೋಕ್ಕೆ ಏನಕ್ಕೆ ಅದಕ್ಕೆ ಸ್ಕೋಪ್ ಒಂದು ಇಟ್ಸ್ ಒಂದು ಬ್ರ್ಯಾಂಡ್ ಥರ ನಾವು ಒಳ್ಳೆ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿದ್ದೀವಿ. ಏನಂದರೆ ಅದು ತುಂಬ, ಯಾಕಂದರೆ ಅದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಕ್ಲೈಂಟು ಪಾಪ ಅವರವರು ಲೋನಿಗೆ ಸ್ವಲ್ಪ ಕಷ್ಟಪಡ್ತಾರೆ. ಆ ಲೋನ್ ಬಂದಮೇಲೆ ಮಾರ್ಬಲ್ ತೊಗೊಳ್ಳೋದ, ಗ್ರಾನೈಟ್ ತೊಗೊಳ್ಳೋದ, ಇಲ್ಲ ಟೈಲ್ಸ್ ತೊಗೊಳ್ಳೋದ ಅಂತ ಯೋಚನೆ ಮಾಡ್ತಾರೆ. ಇದ್ ಕಡೆ ನೋಡಿ, ಟೈಲ್ ತೊಗೊಂಡ್ರೇನು ನಿಮಗೆ ಅದು ಆರ್ಟಿಫಿಷಿಯಲ್ಲು. ಇದ್ ಕಡೆ ಮಾರ್ಬಲ್ ತೊಗೊಂಡ್ರೇನು ನಿಮಗೆ ಇಟ್ಸ್ ಅ ಲುಕ್ ವೈಸು ಇಟ್ಸ್ ಲೈಕ್ ಎ 5 ಸ್ಟಾರ್. ಬಟ್ ಮಧ್ಯದಲ್ಲಿರೋದು ಗ್ರಾನೈಟ್. ಸೊ ಗ್ರಾನೈಟ್ ಯು ಕ್ಯಾನ್ ಎಲ್ಲರೂ ಆಗ್ಬೋದು, ಅವ್ರ ಬಡ್ಜೆಟ್ ತಗಂಗೆ ಯು ಕ್ಯಾನ್ ಸೂಟ್, ಎಲ್ಲರಿಗೂ ಸೂಟ್. ಹೌದು. ಏನಕ್ಕಂದ್ರೆ ನೋಡಿ ಸರ್, ಮೋಲ್ಡಿಂಗ್ ತನಕ ಚೆನ್ನಾಗಿರುತ್ತೆ. ಅವ್ರಿಗೆ ಇಷ್ಟೇ ಮನೆ ಕಟ್ಟೋದು ಅಂತ ಸಿಂಪಲ್ ಆಗಿ ಯೋಚನೆ ಮಾಡ್ತಾರೆ. ಪ್ಲಾಸ್ಟ್ರಿಂಗ್ ಆದಮೇಲೆ ಅವಾಗ ಅವ್ರಿಗೆ ಆಸೆಗಳು ಜಾಸ್ತಿ, ದುಡ್ಡುಗಳು ಕಮ್ಮಿ. ಸೊ ಅಟ್ ಲಾಸ್ಟ್ ಬರ್ತಾರೆ ನೋಡಿ, ಇಂಟೀರಿಯರ್ಸ್ ಎಲ್ಲ ಬರುತ್ತಾರೆ, ಅಟ್ ಲಾಸ್ಟ್ ಗ್ರಾನೈಟ್. ಇವಾಗ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಇವಾಗ ಮಾರ್ಬಲ್ ಹಾಕೋರಿಗೆ ಏನಂದರೆ ಮಾರ್ಬಲ್ ಅಷ್ಟು ಆ ಒಂದು ಬಡ್ಜೆಟ್ ಇರಲ್ಲ ಅವ್ರಿಗೆ. ಗ್ರಾನೈಟು ಒಂದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಗ್ರಾನೈಟ್ ಹಾಕೋರಿಗೆ ಏನಂದರೆ ಸ್ವಲ್ಪ ಬಡ್ಜೆಟ್ ಇರಲ್ಲ, ಅವ್ರು ಟೈಲ್ಸ್ಗೆ ಅಂತ ಹೋಗ್ತಾರೆ. ಸೊ ಅಲ್ಲಿ ಮಧ್ಯದಲ್ಲಿ ಬಂದು ಗ್ರಾನೈಟ್ ಬಂದು ಮೇ ಬಿ ಆ ಕಡೆನೂ ಹೋಗ್ಬೋದು, ಈ ಕಡೆನೂ. ಗ್ರಾನೈಟ್ ತೊಗೊಬೇಕಂದ್ರೆ ಇಟ್ ಇಸ್ ಅ ಕ್ವಾಲಿಟಿ. ಇವಾಗ ನೋಡಿ, ಮಾರ್ಬಲಲ್ಲಿ ನಿಮಗೆ 300 400 ಅಂತ ಹೋಗ್ತಾರೆ. ಗ್ರಾನೈಟಲ್ಲಿ ಅದೇ ನೀವು ಗ್ಯಾಂಗ್ಸಾ ತೊಗೊಂಡ್ರೆ ಇಟ್ ಸ್ಟಾರ್ಟ್ ಫ್ರಮ್ ಒಂದು 250 ಆ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅದು ಕ್ವಾಲಿಟಿ. ಇವಾಗ ನೋಡಿ, ಟೈಲ್ಸಲ್ಲಿ ನೀವು ಮ್ಯಾಕ್ಸಿಮಮ್ ನೀವು ಒಂದು 30 38 ಆ ಥರ ಹೋಗ್ತಾರೆ. ಗ್ರಾನೈಟ್ ಬಂದರೆ ನಿಮ್ಗೆ ಒಂದು 55 ಇಂದ ಸ್ಟಾರ್ಟ್ ಆಗುತ್ತೆ. 55 ನಿಮ್ಮ ಹತ್ರನೂ 55 ಆಗುತ್ತಾ? ನಮ್ಮ ಹತ್ರನೂ 55 ಇದೆ. ಬಟ್ ಏನಂದ್ರೆ ಅದು ಸ್ವಲ್ಪ ಕ್ವಾಲಿಟಿಯಲ್ಲೂ ಮೇಂಟೈನ್ ಮಾಡಬೇಕು. ಸೊ ಹಂಗೆ. ಸೊ ಅದಕ್ಕಿಂತ ಕಡಿಮೆ ಕೇಳಿದ್ರೆ ವಿ ಕ್ಯಾನಾಟ್ ಡೂ. ಬಟ್ ಆದ್ರೆ ನೀವೇನಾದ್ರೂ ಟೈಲ್ಸ್ ಕುಗ್ಬೇಕಂತ ಯೋಚನೆ ಮಾಡ್ತಾ ಇದ್ರಾ, ಒಂದ್ಸಲ ಸ್ಕೋಪ್ ಗ್ರಾನೈಟ್ ಅಂಡ್ ಮಾರ್ಬಲ್ಸ್ಗೆ ವಿಸಿಟ್ ಮಾಡಿ. ಅದೇ ಟೈಲ್ಸ್ ರೇಟಲ್ಲಿ ಇಲ್ಲಿ ನಿಮಗೆ ಗ್ರಾನೈಟ್ ಸಿಗುತ್ತೆ. ನಿಮ್ಮ ಮನೆಯ ಲುಕ್ ಸೂಪರ್ ಆಗುತ್ತೆ. ಆರ್ಟಿಫಿಷಿಯಲ್ ಹಾಕೋ ಬದಲು ನ್ಯಾಚುರಲ್ ಆಗಿರೋ ಸ್ಟೋನನ್ನು ನೀವು ಇಲ್ಲಿ
ಹಾಕ್ಬೋದು ವೀಕ್ಷಕರೇ. ಸರ್ ನಿಮ್ಮ ಹತ್ರ ಗ್ರಾನೈಟ್ ಸಿಗುತ್ತೆ, ಮಾರ್ಬಲ್ ಸಿಗುತ್ತೆ, ಕಾರ್ಡ್ಸ್ ಕೂಡ ಸಿಗುತ್ತಾ? ಕ್ವಾಡ್ಸ್ ಸಿಗುತ್ತೆ, ನ್ಯಾನೋ ಸಿಗುತ್ತೆ, ಮತ್ತೆ ಪೋರ್ಚುಲಿನ್ ಟೈಲ್ ಸಿಗುತ್ತೆ. ಅದು ಬಂದು ನಿಮಗೆ 15 mm ಸಿಗುತ್ತೆ. ಪೋರ್ಚುಲಿನ್ ಟೈಲ್ ಬಂದು ನಿಮಗೆ 2.5x8 ಬರುತ್ತೆ, ದೊಡ್ಡದು ಬರುತ್ತೆ. ಮತ್ತೆ ನಿಮಗೆ 4x5 ಬರುತ್ತೆ. ಅಂಡ್ ವಿ ನ್ಯಾನೋ ವೈಟ್ ಅಂತ, ನ್ಯಾನೋ ವೈಟ್ ಅದು G7 G8 ಆ ಥರ ಬರುತ್ತೆ, ಅದು ಇದೆ. ದಿಸ್ ಆಲ್ ಓನ್ಲಿ ಫಾರ್ ಪೂಜಾ ರೂಮ್ ಅಂಡ್ ಕಿಚನ್ ಕೌಂಟರ್ ಟಾಪ್. ಕಿಚನ್ ಬಂದು ನಿಮಗೆ ಕಲಿಂಗ, AGL ಇದು ಬಂದು ನಮಗೆ ನಾರ್ಮಲ್ ಆಗಿ ಹೋಗುತ್ತೆ. ನಾವು ಬೇರೆ ಯಾವ್ದು ಬ್ರ್ಯಾಂಡ್ ಯಾವ್ದು ಇಟ್ಕೊಂಡಿಲ್ಲ. ಬಟ್ ಏನಂದ್ರೆ ದೇ ಆರ್ ದ ಮ್ಯಾನುಫ್ಯಾಕ್ಚರರ್. ಕ್ವಾಡ್ಸ್ ಅಲ್ಲಿ ಕಲಿಂಗ ಅಂಡ್ AGL ಬಂದು ಮ್ಯಾನುಫ್ಯಾಕ್ಚರರ್, ಅಷ್ಟೇ ಡಿಫ್ರೆನ್ಸ್. ಬಟ್ ಏನಂದ್ರೆ AGL ಬಂದು ದೇ ಆರ್ ದ ಫೌಂಡರ್. ಸೊ ಕ್ವಾಡ್ಸ್ ಹಾಕ್ಬೇಕಂದ್ರೆ ಸ್ವಲ್ಪ ಬ್ರ್ಯಾಂಡ್ ಆಗಿ ಹಾಕೋದು ಯಾವತ್ತೂ ಮ್ಯಾನುಫ್ಯಾಕ್ಚರರ್ ತಗೊಂಡ್ರೆ ನಿಮಗೆ ಒಳ್ಳೇದು ಫ್ಯೂಚರ್ ಅಲ್ಲಿ. ಫಸ್ಟ್ ಆಕ್ಚುಲಿ ನಾವು ನಿಮ್ಗೆ ಇದನ್ನ ತೋರಿಸ್ಬಿಡ್ತೀವಿ, ಕಾರ್ಡ್ಸ್ ಅನ್ನ ತೋರಿಸ್ಬಿಡೋಣ ಬನ್ನಿ ವೀಕ್ಷಕರೇ. ಸೊ ಫಸ್ಟ್ ಬಂದ್ಬಿಟ್ಟು ಇದು ಕಳಿಂಗ, ಇದು AGL. ತೋರಿಸಿ ನಮ್ಮ ವೀಕ್ಷಕರಿಗೆ. ಸರ್ AGL ಅಲ್ಲಿ ನಿಮಗೆ ಡಿಫ್ರೆಂಟ್ ಸೀರೀಸ್ ಬರುತ್ತೆ. ಓಕೆ, ಸ್ವಿಸ್ ಸೀರೀಸ್. ಸೊ ಆ ಥರ ನಿಮಗೆ ಸ್ವಿಸ್ ಸೀರೀಸ್ ಮತ್ತೆ ಸ್ಪೆಕ್ಟ್ರಮ್, ಎಲೆಗೆಂಟ್ ಆ ಥರ ನಿಮಗೆ ಪಾರ್ಟ್ಸ್. ಇಟ್ ಸ್ಟಾರ್ಟ್ ಫ್ರಮ್ 565 ಇಂದ ನಿಮ್ಗೆ ಒಂದು 900 ಆ ರೇಂಜಿಗೆ ಹೋಗುತ್ತೆ. ಸೊ ಇದು 565 ಇಂದ 900 ತನಕ ಹೋಗುತ್ತೆ. ಎಷ್ಟು ವೆರೈಟಿ ಇರ್ಬೋದು ಇಲ್ಲಿ? ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಇವಾಗ ಕಡಿಮೆ ಅಂದ್ರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಒಂದು 40 to 45 ಇದೆ, 100 ಇದೆ. ನಿಮ್ಮ ಹತ್ರ 300 ಸಿಗುತ್ತೆ. ಇದು ನಾವು ಜಸ್ಟ್ ಫಾರ್ ಸ್ಯಾಂಪಲ್ ಪೀಸ್ ಇಟ್ಟಿರೋದು. ಓಕೆ. ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ ಇದ್ರ ಥಿಕ್ನೆಸ್ ಎಷ್ಟು ಬರುತ್ತೆ ಸರ್? ಇದೆಲ್ಲ ನಿಮಗೆ 20 mm ಥಿಕ್ನೆಸ್ ಬರುತ್ತೆ ಸರ್. 20 mm ಸಿಗುತ್ತೆ. 20 mm ಥಿಕ್ನೆಸ್. ಗ್ರಾನೈಟ್ ಅಷ್ಟೇ ಗಟ್ಟಿ ಅಲ್ವಾ? ಸರ್ ಇದೆಲ್ಲ ಹೆಂಗಂದ್ರೆ ಮ್ಯಾನುಫ್ಯಾಕ್ಚರರ್ ಯಾವ ತರ ಮಾಡ್ತಾರೆ ಅಂದ್ರೆ ಇಟ್ಸ್ ಮೇಡ್ ಬೈ ಗ್ರಾನೈಟ್ ಪೌಡರ್. ಓಕೆ. ಸೊ ಅದನ್ನ ನಿಮ್ಮನ್ನ ಕಂಪ್ರೆಸ್ ಮಾಡ್ತಾರೆ. ಕಂಪ್ರೆಸ್ ಮಾಡುವಾಗ ಏನಾಗುತ್ತೆ, ಇದ್ರಲ್ಲಿ ಕ್ರ್ಯಾಕ್ ಬರಲ್ಲ, ಕ್ರ್ಯಾಕ್ ಇರಲ್ಲ. ಸೊ ಅದರಿಂದ ನಿಮ್ಗೆ ಯಾವ ತರನು ಸಮಸ್ಯೆ ಇರಲ್ಲ. ಯಾಕಂದ್ರೆ ಆ ನೋಸಿಂಗ್ ಮಾಡೋವಾಗನು ನಿಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಗ್ರೈನೇಡ್ ಅಲ್ಲಿ ತಗೊಳ್ಳಿ, ನಿಮ್ಗೆ ಒಂದು ಲೈಟ್ ಆಗಿ ಒಂದು ಲೈನ್ ಸಿಗುತ್ತೆ. ಬಟ್ ಕ್ವಾಡ್ಸ್ ಅಲ್ಲಿ ನಿಮ್ಗೆ ಆ ಲೈನೇ ಕಾಣಿಸಲ್ಲ, ಲೈನೇ ಬರಲ್ಲ, ಅಷ್ಟು ನಿಮ್ಗೆ ಕಾಣಿಸೋದೇ ಇಲ್ಲ ಆ ತರ. ವೀಕ್ಷಕರೇ ಸಾರ್ ಏನ್ ಹೇಳ್ತಿದಾರೆ ಅಂದ್ರೆ, ನೀವು ಎರಡು ಇದನ್ನ ಜಾಯಿನ್ ಮಾಡ್ತೀರಾ ಅನ್ಕೊಳ್ಳಿ, ಇಲ್ಲೊಂದು ಲೈನ್ ಬರ್ತಾ ಇದೆ. ಸೊ ಇದನ್ನ ನೋಸಿಂಗ್ ಮಾಡಿದ್ರೆ ಏನು ಕಾಣಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ ಎಕ್ಸಾಂಪಲ್ ತಗೊಳ್ಳಿ, ತೋರಿಸಿ ಅವ್ರಿಗೆ ತೋರಿಸಿ. ಇಲ್ಲಿ ನೋಡಿ, ನಿಮ್ಗೆ ಆ ಫೀಲ್ ಬರಲ್ಲ. ನೋಸಿಂಗ್ ಮಾಡುವಾಗ ಆ ಫೀಲ್ ಬರಲ್ಲ. ನೋಡಿ ಇಲ್ಲಿ ಗೊತ್ತೇ ಆಗಲ್ಲ ನಿಮ್ಗೆ, ಎರಡನ್ನ ಜಾಯಿನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರೆ ಏನ್ ಅನ್ಕೊಂತೀರಾ ಅಂತಂದ್ರೆ, ಏನಪ್ಪಾ ಒಂದು ಒಳ್ಳೆ 40 mm ದೊಪ್ಪದೇ ಹಾಕ್ಬಿಟ್ಟಿದೀವಿ ಅಂತ ಅನ್ಕೊಂಡ್ಬಿಡ್ತೀವಿ. ಕರೆಕ್ಟಾ ಸರ್? ಹೌದು. ಬಟ್ 20 mm ಸಿಗೋದು ಇದರಲ್ಲಿ, ಸಿಗೋದು ಮಾತ್ರ 20 mm. ಬಟ್ ನೋಸಿಂಗ್ ತುಂಬಾ ಸೂಪರ್ ಆಗಿ ಕ್ವಾಲಿಟಿ ಅಂದ್ರೆ. ಮತ್ತೆ ಮಾಡರ್ನ್ ಇದಕ್ಕೆ ಸ್ವಲ್ಪ ವೈಟ್ ಹಾಕೋಣ, ಆ ಕಲರ್ ವೈಸ್ ಹಾಕೋಣ ಅಂದ್ರೆ ಯು ಶುಡ್ ಗೋ ಫಾರ್ ಹಾಕಿ ರೆಡ್ ಹಾಕಿ, ಓಕೆ, ಮಲ್ಟಿಪಲ್ ಕಲರ್ ಹಾಕಿ, ಬ್ಲೂ ಹಾಕಿ, ಯಾವ್ದು ಹಾಕ್ತೀರಾ ಹಾಕಿ, ಈ ತರ ಆಗ್ಬೋದು. ಸ್ಪಾರ್ಕಲಿಂಗ್ ನೋಡಿ ವೀಕ್ಷಕರು, ಇದ್ರಲ್ಲೆಲ್ಲ ಸ್ಪಾರ್ಕಲ್ ಇದೆ. ನೀವು ಹಿಂಗೆ ಮಾಡಿದ್ರೆ ನಿಮ್ಗೆ ಆಕ್ಚುಲಿ ಇದರಲ್ಲಿ ಸ್ಪಾರ್ಕಲ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಕಲಿಂಗ ಅಲ್ವಾ ಸರ್ ಇದು? ಇದು ಕಲಿಂಗ ಸರ್. ಇದು ಅಷ್ಟೇ ನಿಮ್ಗೆ 20 mm ಥಿಕ್ನೆಸ್ ಬರುತ್ತೆ. ನೋಡಿ ಇದು ವೀಕ್ಷಕರೇ ಎಷ್ಟೊಂದು ಚೆನ್ನಾಗಿದೆ ಇದು. ಸೊ ಇದನ್ನ ನೀವು ಕಿಚನ್ಗೆ ಹಾಕಿದಾಗ ಒಂದು ಒಳ್ಳೆ ಲುಕ್ ನಿಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಮಲ್ಟಿಪಲ್ ಆಪ್ಷನ್ಸ್ ಇದೆ. ಕಳಿಂಗದಲ್ಲಿ ಎಷ್ಟು ರೀತಿಯ ಆಪ್ಷನ್ಸ್ ಸರ್? ಇದಲ್ಲೂ ಅಷ್ಟೇ ನಿಮಗೆ ಇಟ್ಸ್ ಮೋರ್ ದೆನ್ 60-70 ಡಿಫ್ರೆಂಟ್ ಕಲರ್ಸ್ ಇದೆ ಸರ್. 60 ರಿಂದ 70 ಡಿಸೈನ್ಸ್ ಗಳು ಇರುತ್ತೆ. ರೇಟ್ ಯಾವ್ದ್ರಿಂದ ಸ್ಟಾರ್ಟ್? ಸರ್ ಇದು ಬಂದು ನಿಮಗೆ 630 ಇಂದ ನಿಮಗೆ ಅಪ್ ಟು 1690 ತನಕ ಬರುತ್ತೆ. ಆ ರೇಟ್ ಬರುತ್ತೆ. ಅದರಲ್ಲಿ ಗ್ರೇಡ್ ವೈಸ್ ಇರುತ್ತೆ. ಸ್ಲ್ಯಾಬ್ ಸೈಜ್ ಎಷ್ಟಿರುತ್ತೆ ಸರ್? ಇದು ಸ್ಲ್ಯಾಬ್ ಸೈಜ್ ಬಂದು ನಿಮಗೆ ನಾರ್ಮಲಿ ಇಟ್ ಕಮ್ಸ್ ಟು ಅರೌಂಡ್ 49 ಸ್ಕ್ವೇರ್ ಫೀಟ್, 10+ ಬರುತ್ತೆ. ಮತ್ತೆ ಇದು ಬಂದು ನಿಮ್ಗೆ ನಾರ್ಮಲ್ ಆಗಿ ನಿಮಗೆ ಮೋರ್ ದೆನ್ 4 ಫೀಟ್ ಬರುತ್ತೆ. 4 ಫೀಟ್ ಬರುತ್ತೆ. ಅಂಡ್ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಇದರಲ್ಲಿ ಏನಂದ್ರೆ ಒಂದು ಜಂಬೋ ಸೈಜು ಬರುತ್ತೆ. ದಟ್ ಗೋಸ್ ಟು ಮೋರ್ ದೆನ್ ಒಂದು 57 ಸ್ಕ್ವೇರ್ ಫೀಟ್ ತನಕ ಹೋಗ್ಬೋದು ಇದರಲ್ಲಿ. ಓಕೆ. ಅಂಡ್ ನಮ್ಮ ವೀಕ್ಷಕರಿಗೆ ಆಕ್ಚುಲಿ ಇವ್ರದ್ದು ಸ್ಟಾಕ್ ಯಾರ್ಡ್ ತೋರಿಸಲೇಬೇಕು. ತೋರಿಸಿ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಆಗಿ ಸ್ಟಾಕ್ ಯಾರ್ಡ್ ತೋರಿಸಿ. ಸರ್ ನಿಮ್ಮಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಷ್ಟು ವೆರೈಟಿ ಗ್ರಾನೈಟ್. ನಮ್ಮಲ್ಲಿ ಒಂದು 250 ಡಿಫ್ರೆಂಟ್ ಕಲರ್ಸ್ ಇದೆ. 250. ಹೌದು. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಬನ್ನಿ ಹಂಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಂತ ನೋಡಿ. ಫಾರ್ ಎಕ್ಸಾಂಪಲ್ ಇದೆಲ್ಲ ಬ್ಲಾಕ್ ಬೇಸ್ಡ್ ಬರುತ್ತೆ ಸರ್. ಇದು ಬ್ಲಾಕ್ ಬೇಸ್ಡ್. ದಿಸ್ ಆಲ್ ಪಾಲಿಶ್ಡ್. ಇದು ಪಾಲಿಶ್ಡ್ ಬಣ್ಣ. ಓಕೆ ಓಕೆ. ಇದೆಲ್ಲ ಬ್ಲಾಕ್ ಬೇಸ್ ಇಂದ ಬರುತ್ತೆ. ಸೊ ನಮಗೆ ಒಂತರ ಪಾಲಿಶ್ ಫಿನಿಶ್, ನೈಸ್ ಫಿನಿಶ್ ಸಿಗುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ವೆಂಟಿಲೇಷನ್ ಚೆನ್ನಾಗಿದ್ರೆ ಬ್ಲಾಕ್ ಹಾಕಿ, ಯಾಕಂದ್ರೆ ಆ ಲುಕ್ ಬೇರೆ ತರ ಇದೆ. ವೆಂಟಿಲೇಷನ್ ಸ್ವಲ್ಪ ಕಡಿಮೆ ಇದ್ರೆ ಯು ಕ್ಯಾನ್ ಗೋ ಫಾರ್ ವೈಟ್ ಆರ್ ಕ್ರೀಮ್ ಆ ತರ ಹೋಗಿ ದಯವಿಟ್ಟು. ಇದು ತೋರಿಸ್ಬಿಟ್ಟು ಹೋಗ್ಬಿಡೋಣ ಸರ್. ಇದು ಬಂದು ಫುಲ್ ಪಿಚ್ ಬ್ಲಾಕ್ ಇದೆ. ತೋರಿಸಿ ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಈ ಸ್ಟ್ರಕ್ಚರ್ ಇದೆಯಲ್ಲ, ಜೆಟ್ ಬ್ಲಾಕ್ ಅಂತ ಒಂದು ಬರುತ್ತೆ. ಜೆಟ್ ಬ್ಲಾಕ್ ಇದ್ರಲ್ಲಿ ಲೆದರ್ ಫಿನಿಶಿಂಗ್ ನೀವು ಯಾವುದೇ ಗ್ರಾನೈಟ್ ಅಲ್ಲಿ ಈ ಫಿನಿಶಿಂಗ್ ಬರಲ್ಲ. ಈ ಫಿನಿಶಿಂಗ್ ಬರಲ್ಲ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಓಕೆ.
ಸೊ ಎಕ್ಸ್ಪೆನ್ಸಿವ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಇದು ಇದೆಯಲ್ಲ ಈ ಲೆದರ್ ಫಿನಿಶಿಂಗ್ ಅಲ್ಲಿ ಡಾಟ್ ಒಳಗಡೆ ಹೋಗುತ್ತೆ. ಓಕೆ ಓಕೆ ಓಕೆ. ಇದರಲ್ಲಿ ನಿಮ್ಗೆ ಯಾವುದೇ ಗ್ರಾನೈಟ್ ಅಲ್ಲಿ ಈ ಸ್ಟ್ರಕ್ಚರ್ ಬರಲ್ಲ. ಹೌದಾ ಸರ್? ಒಬ್ರೊಬ್ರೆಲ್ಲ ಕ್ಲೈಂಟ್ ಬರ್ತಾರೆ, ಏನ್ ಸರ್ ಬ್ಲ್ಯಾಕ್ ಅಲ್ವಾ, ಏನ್ ಕಡಿಮೆ ರೇಟ್ ಅಲ್ವಾ, ಜಾಸ್ತಿ ಹೇಳ್ತೀರಾ ಅಂತ ಕೇಳ್ತಾರೆ. ಬಟ್ ಪರ್ಟಿಕ್ಯುಲರ್ಲಿ ಇದೆಲ್ಲ ಹೆಂಗಂದ್ರೆ ಆರ್ಕಿಟೆಕ್ಟ್ ಓಕೆ ಅವರೇ ಮೇಜರ್ ಈ ಮೆಟೀರಿಯಲ್ ಹಾಕೋದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇಟ್ ಸ್ಟಾರ್ಟ್ ಫ್ರಮ್ 250 ಪ್ಲಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸರಿ. ಸೊ ಅದು ಮಾತ್ರ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಬೇಕಂದ್ರೆ ಇದೇ ತರ ಫಿನಿಶಿಂಗ್ ಬೇಕಂದ್ರೆ ಈ ತರ ಆಗ್ಬೋದು, ಹಾಕ್ಬೇಕು ಅಂತ ಹೇಳ್ತೀರಾ? ಎಲ್ಲೂ ಯಾವ ಗ್ರಾನೈಟ್ ಅಲ್ಲೂ ಬರಲ್ಲ. ಇದನ್ನ ಎಲ್ಲೆಲ್ಲಿ ಹಾಕ್ಬೋದು ನಾವು? ಸರ್ ಯು ಕ್ಯಾನ್ ಗೋ ಫಾರ್ ಬಾಲ್ಕನಿ, ಮತ್ತೆ ಯು ಕ್ಯಾನ್ ಗೋ ಫಾರ್ ಸ್ಟೇರ್ ಕೇಸ್. ಸರಿ. ಔಟ್ಸೈಡ್ ಇದಕ್ಕೆ ಹಾಕ್ಬೋದು, ಆಚೆ. ಇದು ಬಂದು ಒಂಥರ ಬ್ಯೂಟಿಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದು ಪರ್ಟಿಕ್ಯುಲರ್ ಈ ಫಿನಿಶಿಂಗ್ ನಿಮ್ಗೆ ಸಿಗೋದು ಬಾರಿ ಕಷ್ಟ. ಸರಿ, ಈ ರೇಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಸರ್ ಇಟ್ ಸ್ಟಾರ್ಟ್ ಫ್ರಮ್ 250 ಇಂದ ಸ್ಟಾರ್ಟ್ ಆಗುತ್ತೆ. 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಇದರಲ್ಲೇ ಇದೆ ಅಂತ ಹೇಳ್ಬೋದು. ಬ್ಲಾಕ್ ಅಲ್ಲಿ ನಿಮಗೆ ದೇರ್ ಇಸ್ ಜೆಟ್ ಬ್ಲಾಕ್ ಅಲ್ಲಿ ಪರ್ಟಿಕ್ಯುಲರ್ ತುಂಬಾ ಡಿಫರೆನ್ಸ್ ಇದೆ ಸರ್. ಓಕೆ. ಅಂಡ್ ಇಲ್ಲಿ ಯಾವ್ದು ನೋಡ್ತೀವಿ ನೋಡಿ, ಇದು ಬಂದು ನಿಮಗೆ ಲೆಪೋತ್ರ. ಓಕೆ ಓಕೆ. ಸ್ವಲ್ಪ ಡಾರ್ಕ್. ಇದು ಬ್ರೌನ್ ಬೇಸ್ ಅಲ್ಲಿ ಬರುತ್ತೆ. ಇದೆಲ್ಲ ನಾನು ಹೇಳ್ತಾ ಇದ್ದೆ, ಇವತ್ತು ನಮ್ಮ ಅಂಗಡಿಯಲ್ಲಿ ಡಿಫ್ರೆಂಟ್ ಕಲರ್ಸ್ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಯಾವಾಗ ಒಂದೇ ಹೇಳಿ ಅವ್ರಿಗೂ ಬೇಜಾರಾಗ್ಬಿಟ್ಟಿರೋದು, ಏನಪ್ಪ ಒಂದೇ ತರ ಹೇಳ್ತಾರಂತ. ಇವತ್ತು ನಾನು ನಮ್ಮ ಅಂಗಡಿನ ನಾನು ತೋರ್ಸಕ್ಕೆ ಬಂದಿದ್ದೀನಿ. ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಕಲರ್ಸ್. ಬೇರೆದನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ನಿಮಗೆ ಸ್ಟೇರ್ ಕೇಸ್ಗೆ ಆಗ್ಬೋದು. ಸರ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗೋದು ಬಂದು ನಿಮಗೆ ನೋಡಿ, ಲೆಪೋತ್ರ ಬಂದು ನಿಮಗೆ ಸ್ಟಾರ್ಟ್ ಆಗೋದು ಬಂದು ನಿಮಗೆ 95 ಇಂದ ಸ್ಟಾರ್ಟ್ ಆಗುತ್ತೆ. 95 ರೂಪಾಯಿಂದ. ಹೌದು, ಅದಕ್ಕಿಂತ ಕಡಿಮೆ ಸಿಗುತ್ತೆ 85 ಎಲ್ಲ. ಏನಂದ್ರೆ ನಿಮಗೆ ಏರ್ ಕ್ರ್ಯಾಕ್ ಇರುತ್ತೆ. ನೀವು ರೆಕಮೆಂಡ್ ಮಾಡಲ್ಲ? ಅದು ರೆಕಮೆಂಡ್ ಮಾಡಲ್ಲ ಇದ್ರೆ ಅವ್ರಿಗೂ, ಅಂದ್ರೆ ಸುಮ್ಮನೆ ಹಾಕಿ ಅದು ವೇಸ್ಟ್. ಅದಕ್ಕಿಂತ ನೀವು ಆರಾಮಾಗಿ ನಾರ್ಮಲ್ ಆಗಿ ಹಾಕ್ಬೋದು. ಒಂದು 65 ರೂಪೀಸ್ 55 ರೂಪೀಸ್ ಸ್ಟೇರ್ ಕೇಸ್ ಪಾಲಿಶ್ ಹಾಕ್ಬಿಟ್ಟು ಒಂದು ಕ್ರೂ ಹಾಕ್ಬಿಡಿ, ಅದೇ ಬೆಸ್ಟ್ ಸಾಕಲ್ವಾ? ಯಾಕಂದ್ರೆ ಲೆಪೋತ್ರ ಅಂತ ಅಂದ್ರೆ ಯು ಶುಡ್ ಗೋ ಮೋರ್ ದೆನ್ 95. ಅಷ್ಟಲ್ಲೇ ಇರಬೇಕು ಅಂತ ಹೇಳಿ. ಅದು ತುಂಬಾ ಉತ್ತಮ ಸರ್, ಯಾಕಂದ್ರೆ ಅದು ಲೈಫ್ ಇರುತ್ತೆ. ಸೊ ಅಲ್ಲಿ ರೆಡ್ ತೋರಿಸಿದ್ರಿ, ಇದು ಬ್ಲಾಕ್ ಡಾರ್ಕ್. ಇದು ಬಂದು ದಿಸ್ ಇಸ್ ಫ್ರಮ್ ರಾಜಸ್ಥಾನ್ ಮೆಟೀರಿಯಲ್. ಇದು ರಾಜಸ್ಥಾನ್ ಮೆಟೀರಿಯಲ್. ನಿಮ್ಮ ಹತ್ರ ಯಾವ ಮೆಟೀರಿಯಲ್ ಸಿಗುತ್ತೆ? ಇದು ಮಾಟೂರ್ ಮೆಟೀರಿಯಲ್. ಮಾಟೂರು? ಹೌದು, ಮಾಟೂರು ಅಂದ್ರೆ ಆಂಧ್ರ. ಇದು ಬಂದು ನಿಮಗೆ ಬ್ಲಾಕ್ ಪರ್ಲ್ ಅಂತ ಲೆದರ್ ಫಿನಿಶಿಂಗ್. ಓಕೆ ಓಕೆ. ಇದು ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದೆಲ್ಲ ನಿಮಗೆ ಸ್ಟಾರ್ಟ್ ಆಗೋದು ಬಂದು 135 ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಯಾವ ಒರಿಜಿನ್ ಇಂದ ಬರುತ್ತೆ ಸರ್? ನಮ್ದು ನೋಡಿ, ಆಂಧ್ರದಿಂದ ಬರುತ್ತೆ, ತಮಿಳ್ನಾಡಿಂದ ಬರುತ್ತೆ, ಮತ್ತೆ ರಾಜಸ್ಥಾನಿಂದ ಬರುತ್ತೆ, ಒರಿಸ್ಸಾದಿಂದ ಬರುತ್ತೆ, ಆಲ್ ಓವರ್ ಇಂಡಿಯಾದಿಂದ ಬರುತ್ತೆ. ಆಲ್ ಓವರ್ ಇಂಡಿಯಾದಿಂದ ಬರುತ್ತೆ ಸರ್. ಇದೆಲ್ಲ ರಾಜಸ್ಥಾನ್ ಫಿಶ್ ಬ್ಲಾಕ್ ಅಲ್ವಾ? ಬ್ಲಾಕ್ ಇದು. ಓಕೆ. ನೆಕ್ಸ್ಟ್ ಸರ್, ಹಾಗೆ ಮುಂದೆ ಹೋಗೋಣ. ಸ್ಟೀಲ್ ಗ್ರೇ. ಇದೆಲ್ಲ ನಾರ್ಮಲಿ ಪ್ರಾಜೆಕ್ಟ್ ವರ್ಕ್ ಆಗ್ತಾರೆ. ಇದು ಪಾಲಿಶ್ಡ್, ನ್ಯಾಚುರಲಿ ಯೂಸ್ಡ್ ಅಲ್ವಾ? ಇದು ಬಂದು ನಿಮಗೆ ನಾನ್ ಪಾಲಿಶ್ ಲೆದರ್ ಫಿನಿಶಿಂಗ್. ಸೊ ಲೆದರ್ ಫಿನಿಶ್. ಮ್ಯಾಟ್ ಬ್ರೆಜಿಲ್ ಬ್ರೌನ್. ಇದು ರಾಜಸ್ಥಾನ. ದಿಸ್ ಇಸ್ ದ ಪಾಲಿಶ್ ಒನ್ ಅಂಡ್ ದಿಸ್ ಇಸ್ ದ ಲೆದರ್ ಒನ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ. ಸೊ ಇದು ಲಪೋತ್ರ. ಇದು ಲೆಪೋತ್ರ. ಇದು ಪಾಲಿಶ್ಡ್. ಇದೆರಡು ಗುಜರಾತ್ ಮೆಟೀರಿಯಲ್ ಸರ್. ಗುಜರಾತ್ ಮೆಟೀರಿಯಲ್. ಏನ್ ಸರ್ ಇದ್ರ ಹೆಸರು ಏನಿದು? ಇದು ಬಂದು ಕ್ರಿಸ್ಟಲ್ ಎಲ್ಲೋ. ಇದು ಬಂದು ಶ್ಯಾಡೋ ವೈಟ್. ಶ್ಯಾಡೋ ವೈಟ್. ಓಕೆ, ಚೆನ್ನಾಗಿದೆ. ನಮ್ಮ ಈ ಸಾದ್ರಳ್ಳಿ ಬರುತ್ತಲ್ಲ ಆ ತರನೇ ಕಾಣಿಸುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಸರ್. ಸಾದ್ರಳ್ಳಿ ಅಂದ್ರೆ ನಿಮಗೆ ಅದು ಫ್ಲೇಮ್ಡ್ ಬರುತ್ತೆ. ಫ್ಲೇಮ್ಡ್ ಅಂಡ್ ನಾರ್ಮಲಿ ಅದು ಬಂದು ನಿಮಗೆ ಆಂಟಿಕ್ ಫಿನಿಶಿಂಗ್ ಬರುತ್ತೆ. ಸರಿ. ಇದು ಬಂದು ಲೆದರ್ ಫಿನಿಶಿಂಗ್. ಇದು ಲೆದರ್ ಆಯ್ತು. ಲೆದರ್ ಫಿನಿಶಿಂಗ್. ಓಕೆ 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 ಓಕೆ, ಸೂಪರ್. ಇದು ಚೆನ್ನಾಗಿದೆ ಸರ್. ಇದು ಗುಜರಾತ್ ಆ ಊರಲ್ಲಿ ಇದು ಸಾದ್ರಳ್ಳಿ ಅಂತಾನೂ ಹೇಳ್ಬೋದು ಏನು. ಸರ್ ಮುಂದೆ ಬಂದ್ಬಿಡಿ. ಯುನಿಕ್ ಆಗಿರುವಂತ ಮಟೀರಿಯಲ್ಗಳನ್ನ ತೋರಿಸ್ತಾ ಹೋಗಿ ನಮ್ಗೆ. ಹಾಗೆ ಯಾವ್ದು ಸರ್? ನೋಡಿ, ಇದು ನೋಡಿ, ಇದು ಅಷ್ಟೇ ಗುಜರಾತ್ ಮೆಟೀರಿಯಲ್. ಏನ್ ಹೆಸರು? ದಿಸ್ ಇಸ್ ಕ್ರಿಸ್ಟಲ್ ಬ್ರೌನ್. ಏನ್ ರೇಟ್ ಸರ್ ಇದ್ರದ್ದು? ಇದು ಬಂದು ನಿಮಗೆ 135 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದಿದೆ, ಇದೇನ್ ಸರ್? ಒಳ್ಳೆ ರಿವರ್ ತರ ಇದೆ ಇದು. ಸರ್ ಇದು ಬಂದು ನಿಮಗೆ ಟೈಟಾನಿಕ್ ಎಲ್ಲೋ ಅಂತಾರೆ. ಟೈಟಾನಿಕ್ ಎಲ್ಲೋ. ಹೌದು. ಇದರಲ್ಲಿ ಏನು ಬ್ಯೂಟಿ ಅಂದ್ರೆ ನಿಮಗೆ ಇದು ನ್ಯಾಚುರಲ್ ಕಲರ್ ಬಂದು ವೈಟ್. ಓಕೆ ಓಕೆ. ಇದರಲ್ಲಿ ವೈಟ್ ಎಲ್ಲೋ ಅಫಾಕ್ಸಿ ಹಾಕ್ತಾರೆ ಕಲರಿಂಗ್. ಅದು ಬಂದು ಎಲ್ಲೋ ಅಫಾಕ್ಸಿ ಹಾಕಿದ್ರೆ ದಟ್ ಮಾರ್ಬಲ್ ತರ ನೀವು ಒನ್ಸ್ ಇನ್ 3 years or 4 years ಅಲ್ಲಿ ನೀವು ಇದು ತಿರ್ಗಾ ನೀವು ಅಫಾಕ್ಸಿ ಹಾಕ್ಲೇಬೇಕು. ಹೌದು, ಯಾಕಂದ್ರೆ ಅದು ಪರ್ಟಿಕ್ಯುಲರ್ ಕ್ಲೈಂಟ್ಗೆ ನಾವು ಸೇಲ್ ಮಾಡುವಾಗ ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕು, ಇನ್ಫಾರ್ಮ್ ಮಾಡ್ಬೇಕು ಸರ್. ಇದು ಬಂದು ನಿಮಗೆ ಎಲ್ಲೋ ಅಫಾಕ್ಸಿ. ಸೊ ಇದು ಬಂದು ನಿಮಗೆ ಒನ್ಸ್ ಇನ್ 4 years ಚೇಂಜ್ ಮಾಡಲೇಬೇಕು. ಫ್ಲೋರಿಂಗ್ ಹಾಕೋವಾಗ ಆ ಕಾಲ್ ಬಿದ್ರೆ ಎಲ್ಲೋ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ ಅಂತ ಒಬ್ಬರವರು ಎಲ್ಲೋ ತಗೊಂತಾರೆ. ಸರಿ. ಓಕೆ. ಸೊ ದಟ್ ದಿಸ್ ಆಲ್ ಡಿಫ್ರೆಂಟ್ ಆರ್ಕಿಟೆಕ್ಟ್ ಅವ್ರು ತಗೊಂತಾರೆ, ಸ್ವಲ್ಪ ಬಿಲ್ಡರ್ಸ್ ತಗೊಂತಾರೆ. ಪರ್ಟಿಕ್ಯುಲರ್ಲಿ ಅದು ನಾವು ಇಡಬೇಕಾಗತ್ತೆ ಪರಿಸ್ಥಿತಿ. ಸೊ ದಟ್ ಇಸ್ ಯಾಕಂದ್ರೆ ಅವಾಗ ಕ್ಲೈಂಟ್ ಬಂದ್ರೆ ನಾನು ಪರ್ಟಿಕ್ಯುಲರ್ ವಿ ಶುಡ್ ಕನ್ವೆ ಸರ್, ಇದು ಕಲರ್ ಫಾಕ್ಸಿ ಹಾಕಿರೋದು. ಇದು ಫ್ಯೂಚರಲ್ಲಿ ನೀವು ಎಲ್ಲೋ ಅಫಾಕ್ಸಿ ಹಾಕ್ಲೇಬೇಕು, ಬ್ರೌನ್ ಅಫಾಕ್ಸಿ ಹಾಕಿರೋನು ಹೇಳ್ಬೇಕು. ಇದು ಒಂದಿದೆ. ದಿಸ್ ಆಲ್ ಒರಿಸ್ಸಾ ಮೆಟೀರಿಯಲ್ ಸರ್. ಏನಿದು? ಬರ್ಗಂಡಿ ಅಂತಾರೆ. ಬರ್ಗಂಡಿ ವೈಟ್. ಸೊ ಇದು ಕೂಡ ಅದೇ ಅಲ್ವಾ? ಇದು ಬರ್ಗಂಡಿ ವೈಟ್. ಆಕ್ಚುಲಿ ಅದು ಹೆಸರು ಬಂದು ಮ್ಯಾಗ್ನೆಟಿಕ್ ವೈಟ್. ಓಕೆ. ಹಂಗೆ ನಾರ್ಮಲ್ ಆಗಿ ಅದು ಬರ್ಗಂಡಿ ಅಂತ ಹೇಳಿ ಅದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಸರಿ.
ಸರ್ ಇದು ಮಧುರೈ ಮೆಟೀರಿಯಲ್. ಮಧುರೈ. ಹೌದು. ದಿಸ್ ಆಲ್ ಐವರಿ ಬೇಸ್ ತರ ಬರುತ್ತೆ ಸರ್ ಇದೆಲ್ಲ. ಐವರಿ ಬೇಸ್ ತರ ಇದು ಒಂಥರ ಡಿಫ್ರೆಂಟ್ ಕಲರ್. ದಿಸ್ ಇಸ್ ಎಸ್ಕೆ ಬ್ಲೂ. ಓಕೆ. ಇದು ನೋಡಿ ಕರಾರ ವೈಟ್. ಇದು ಬಂದು ನಿಮಗೆ ಸತ್ವಾರಿಯ ಥರ ಬರುತ್ತೆ, ಒಂಥರ ಮಾರ್ಬಲ್ ಲುಕ್ ಬರುತ್ತೆ. ಗ್ರೆನೇಡಲ್ಲಿ ಇದೆಲ್ಲ ಮಾರ್ಬಲ್ ಲುಕ್ ಥರ ಬರುತ್ತೆ ನಿಮ್ಗೆ. ಐಸ್ ಬ್ಲೂ. ಐಸ್ ಬ್ಲೂ ಇವೆಲ್ಲ ಏನು ರೇಟ್ ಸರ್? ಸರ್ ಇದೆಲ್ಲ 90 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 90. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಯಾಕಂದ್ರೆ ನೋಡಿ ನಾರ್ಮಲ್ ನಿಮಗೆ ಇವಾಗ ಆಲ್ಮೋಸ್ಟ್ 85, 75 ಆ ರೇಂಜಿಗೆ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಈ ತರ ಬ್ಲೂ ಬರೋದು ತುಂಬಾ ರೇರ್. ಇದ್ರಲ್ಲಿ ನೋಡಿ ಸರ್ ಪಾಲಿಶಿಂಗ್ ಚೆನ್ನಾಗಿರುತ್ತೆ. ಪಾಲಿಶಿಂಗ್ ಚೆನ್ನಾಗಿರುವಾಗ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ. ಇದು ರೇರ್ ಆಕ್ಚುಲಿ. ಬ್ಲೂನು ರೇರ್ ಸರ್ ಆಕ್ಚುಲಿ. ಬ್ಲೂ ನೇಚರಲ್ಲಿ ಬ್ಲೂ ರೇರ್ ಅಲ್ಲ ಆಕ್ಚುಲಿ. ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ಹಾಕಿದ್ರೆ ಒಬ್ರು ಆಕ್ಚುಲಿ ಒಬ್ರು ಕ್ಲೈಂಟ್ ನನಗೆ ಹೇಳಿದ್ರು ಸರ್ ಇದು ಹಾಕಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಆಲ್ಮೋಸ್ಟ್ 2 years ಆಯ್ತು ಸರ್. 2 ವರ್ಷ ಆಯ್ತು. 2 ವರ್ಷ ಆಗಿ ಇವತ್ತು ಅವರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ರೆಫರ್ ಮಾಡಿದ್ದಾರೆ. ಓ ಸೂಪರ್ ಸರ್. ನಾನು ಹೇಳ್ತೀನಿ ವೀಕ್ಷಕರೇ, ಈ ಬ್ಲೂ ಅನ್ನ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಇದು ಎಸ್ಕೆ ಬ್ಲೂ ಅಂತ. ಇದು ಆಲ್ಸೋ ಹಾರ್ಡ್ ಮೆಟೀರಿಯಲ್ ಸರ್. ಕಿಚನ್ ಕೌಂಟರ್ ಟಾಪ್ ಗೆಲ್ಲ ಹಾಕ್ತಾರಾ? ತುಂಬಾ ಜನ ಬಿಲ್ಡರ್ ತುಂಬಾ ರೆಫರ್ ಮಾಡೋದು ಇದೆ ಸರ್. ಆಮೇಲೆ ಮುಂದುವರಿಕೆನ ಮುಂಚೆ ಒಂದು ಕ್ವಶನ್ ಕೇಳ್ತೀನಿ ಸರ್. ಹೇಳಿ ಸರ್. ಇದನ್ನ ಲೇ ಮಾಡಬೇಕಾದ್ರೆ, ಈ ತರ ಹಾರ್ಡ್ ಮಟೀರಿಯಲ್ ಲೇ ಮಾಡಬೇಕಾದ್ರೆ, ಸಾಫ್ಟ್ ಮಟೀರಿಯಲ್ ಲೇ ಮಾಡಬೇಕಾದ್ರೆ ಏನೇನು ಮುನ್ನೆಚ್ಚರಿಕೆ ತಗೊಬೇಕು ನಾವು? ಸರ್ ಹಾರ್ಡ್ ಮೆಟೀರಿಯಲ್ ಸಾಫ್ಟ್ ಮೆಟೀರಿಯಲ್ ಏನಿಲ್ಲ ಸರ್. ಪ್ರಾಬ್ಲಮ್ ಏನಂದ್ರೆ ನಿಮಗೆ ವೈಟ್ ಬೇಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ನಮ್ಮ ಡಿಸ್ಟಿಕ್ ಅಲ್ಲಿ ಕೋಲ್ಡ್ ವೆದರ್ ಅಲ್ಲಿ ನಿಮ್ಗೆ ವೈಟ್ ಸಿಮೆಂಟ್ ಹಾಕೋದು ಉತ್ತಮ. ಅಂದ್ರೆ ವೈಟ್ ಸಿಮೆಂಟ್ ಏನಂದ್ರೆ ಇವಾಗ ನಾರ್ಮಲ್ ಆಗಿ ಒಬ್ಬೊಬ್ರು ಹೇಳ್ತಾರೆ, ಲೇಯರ್ ಅವರೆಲ್ಲ ಹೇಳ್ತಾರೆ ನೈ ಸರ್ ಆಪ್ಕೋ ನಿಮಗೆ ಕಡಿಮೆ ಜಾಸ್ತಿ ಆಗುತ್ತೆ ವೈಟ್ ಸಿಮೆಂಟ್, ಖರ್ಚಾಗುತ್ತೆ. ಅದು ಒಂದು ಬಿಸ್ನೆಸ್ ಟೆಕ್ನಿಕ್ ಅದು. ಓಕೆ, ದಟ್ ಈಸ್ ಅ ಬಿಸ್ನೆಸ್. ಯಾಕಂದ್ರೆ ಹಂಗೆ ಹೇಳಿದ್ರೆ ಕ್ಲೈಂಟ್ ಸ್ವಲ್ಪ ಫೀಲ್ ಆಗ್ತಾರೆ ಪಾಪ ನಮ್ಮವರು ಅಂತ. ಬಟ್ ಪ್ಯೂರ್ಲಿ ನಾನು ಒಂದೇ ಒಂದು ಹೇಳೋದು ಅಂದರೆ ವೈಟ್ ಸಿಮೆಂಟಲ್ಲಿ ಮಿಕ್ಸ್ ಮಾಡಿ ಲೇ ಮಾಡಿ ಮತ್ತೆ ವೈಟ್ ಸಿಮೆಂಟಲ್ಲಿ ತಿಳಿ ಹಾಕಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಪರ್ಫೆಕ್ಟ್ ಕೂತ್ಕೊಳ್ಳುತ್ತೆ. ಏನಕ್ಕಂದ್ರೆ ಅದು ಕೂತ್ಕೊಳ್ಳುವಾಗ ನಿಮಗೆ ಇಲ್ಲಿ ಬಂದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ನೀವು ವಾಟರ್ ಪ್ಯೂರಿಫಿಕೇಶನ್ ಮಾಡಿ ಅದಾದ್ಮೇಲೆ ವೈಟ್ ಸಿಮೆಂಟ್ ಹಾಕಿದ್ರೆ ವೈಟ್ ಬೇಸ್ ಹಾಕೋದು ನಿಮಗೆ ಉತ್ತಮ. ವೈಟ್ ಹಾಕಿದ್ರೆ ನೀವು ಯು ಶುಡ್ ಗೋ ಫಾರ್ ಎ ವೈಟ್ ಸಿಮೆಂಟ್. ಬ್ಲ್ಯಾಕ್ ಅಲ್ಲಿ ಏನಂದ್ರೆ ಬ್ಲ್ಯಾಕ್ ಬಂದು ನಿಮಗೆ ಯಾವತ್ತೂ ಅದು ಡೆನ್ಸಿಟಿ ಸ್ವಲ್ಪ ಹೈ ರೇಂಜಲ್ಲಿ ಇರುತ್ತೆ. ಸೊ ಅಲ್ಲಿ ನೀವು ಬೇಕಂದ್ರೆ ನೀವು ವೈಟ್ ನಾರ್ಮಲ್ ಸಿಮೆಂಟ್ ಹಾಕಿ ವೈಟ್ ಸಿಮೆಂಟ್ ನ ತಿಳಿಯಲ್ಲಿ ಹಾಕಿ, ಸಮಸ್ಯೆ ಏನಿಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನಾವು ಹೇಳೋದು ಈ ಕರ್ತವ್ಯ, ನಮ್ಮ ಕರ್ತವ್ಯ. ಯಾಕಂದ್ರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೈದರಾಬಾದ್ ಹಾಟ್ ಝೋನ್ ಅಲ್ಲೆಲ್ಲ ಹೋಗಿ ನೀವು ಯಾವ ಸಿಮೆಂಟ್ ಹಾಕಿದ್ರೆ ಕಲರ್ ಒಂದೇ ತರ. ಯಾಕಂದ್ರೆ ಡ್ರೈ ಸರ್ಫೇಸ್ ಅದು. ಹೌದು. ಇದು ಬಂದು ವೆಟ್ ಸರ್ಫೇಸ್. ವೆಟ್ ಸರ್ಫೇಸ್ಗೆ ನೀವು ಇದೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ರೆ ಉತ್ತಮ, ಒಳ್ಳೇದಂತ ಹೇಳ್ತೀರಾ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಗೆ ಓಷನ್ ಗೋಲ್ಡ್. ಓಷನ್ ಗೋಲ್ಡ್. ಓಕೆ, ಇದು ನೋಡಿ ಸರ್ ರಿವರ್ ವೈಟ್. ಇದು ಆಕ್ಚುಲಿ ಥಂಡರ್ ವೈಟ್. ಇದು ಥಂಡರ್ ವೈಟ್ ರಿವರ್ ವೈಟ್ ಅಂತಲೂ ಕರೀತಾರೆ ಇದನ್ನ. ವಾವ್, ಚೆನ್ನಾಗಿದೆ. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ? ಸರ್ ದಿಸ್ ಆಲ್ ಓನ್ಲಿ ಫಾರ್ ಫ್ಲೋರಿಂಗ್, ಕ್ಲಾಡಿಂಗ್ ಎಲ್ಲ ಕಡೆ ಹಾಕ್ಬೋದು ಅಂತೀರಾ? ವೈಟ್ ಬೇಸ್ದು ಸ್ವಲ್ಪ ಅವಾಯ್ಡ್ ಮಾಡಬೇಕಂದ್ರೆ ಕಿಚನ್ ಕೌಂಟರ್ ಟಾಪ್ ಸ್ವಲ್ಪ ಅವಾಯ್ಡ್ ಮಾಡಿ ಸರ್. ಹಾಗಂಗಿದ್ರೆ 22 mm ಥಿಕ್ನೆಸ್ ಹಾಕಿ, ಗ್ಯಾಂಗ್ಸಲ್ಲಿ ಹಾಕಿ. ಹೌದು, ಬಿಗ್ ಸ್ಲಾಬ್ ಅಲ್ಲಿ ಹಾಕಿದ್ರೆ ಉತ್ತಮ. ಕಿಚನ್ 18 mm ಏನಂದ್ರೆ ನಿಮಗೆ ಒಂದೊಂದು ಎಲ್ಲಾನು ಹಾಕಕ್ಕಾಗಲ್ಲ. ನೀವು ಒಂದು ನಿಮಗೆ ಬ್ಯಾಂಕೋ ಅಜೂಲ್ ಅಂತಾರೆ. ಏನಿದು? ಬ್ಯಾಂಕೋ ಅಜೂಲ್. ಓಕೆ, ಎಲ್ಲಿಂದ ಮಟೀರಿಯಲ್ ಇದು? ಇದು ರಾಜಸ್ಥಾನ್ ಮಟೀರಿಯಲ್. ಇದು ತುಂಬಾ ದೊಡ್ಡದಿದೆಯಲ್ಲ, ಸೈಜ್ ಹೇಳ್ಬೋದಾ ಇದು? ಇದು ಮಾರ್ಬಲ್ ಲುಕ್ ತರ ಬರುತ್ತೆ ಸರ್. ಇದು ಒಂದು 11 feet ಬೈ ನಿಮಗೆ 5.5 feet ಬರುತ್ತೆ. ನೋಡಿ ಈ ಸ್ಟ್ರೈಪ್ ಇದೆಯಲ್ಲ, ದಿಸ್ ಇಸ್ ಬುಕ್ ಮ್ಯಾಚ್. ಇದು ಬುಕ್ ಮ್ಯಾಚ್ ಆಗುತ್ತೆ ಇದು. ಹೌದು. ವಾವ್. ಗ್ಯಾಂಗ್ಸ ಬಂದು ಕಟಿಂಗ್ ಮಾಡುವಾಗ ಒಂದು ತಿಳ್ಕೊಬೇಕು, ಯು ಶುಡ್ ಕಟ್ ಲೈಕ್ ದಿಸ್. ಅಡ್ಡ ಕಟ್ ಮಾಡಬೇಕು. ಹೌದು, ಅವಾಗ ನಿಮಗೆ 1-2 ಲೇ ಮಾಡಕ್ ಕರೆಕ್ಟ್ ಆಗಿರುತ್ತೆ. ನೀವು ಯಾವತ್ತು ಗ್ಯಾಂಗ್ಸ್ ಹಿಂಗ್ ಕಟ್ ಮಾಡಕ್ ಹೋಗ್ಬೇಡಿ. ಸೊ ಆ ಲುಕ್ ಚೆನ್ನಾಗಿರಲ್ಲ. ಓಕೆ, ಯಾವತ್ತು ಗ್ಯಾಂಗ್ಸ್ ಹಿಂಗ್ ಕಟ್ ಮಾಡ್ರೆ ನಿಮ್ಗೆ ಫುಲ್ ಸ್ಲಾಬ್ ತರ ಕಾಣಿಸುತ್ತೆ. ಫುಲ್ ಸಿಗುತ್ತೆ. ಹೌದು, ಸ್ಲಾಬ್ ನೀವು ನೋಡುವಾಗ ಪೇಪರ್ ಜಾಯಿಂಟ್ ಆಗಿರುತ್ತೆ ಸರ್. ಫುಲ್ ಸ್ಲಾಬ್ ಕಾಣಿಸಂಗಿರುತ್ತೆ. ನೀವು ಹಿಂಗ್ ಕಟ್ ಮಾಡ್ಬಿಟ್ರೆ ಆ ಲುಕ್ ಬರಲ್ಲ, ಲುಕ್ ಔಟ್ ಆಗುತ್ತೆ. ನೀವು ಅದಕ್ಕೆ ಸ್ಮಾಲ್ ಸ್ಲಾಬ್ ತಗೊಬಹುದು. ತಗೊಂಡು ಪ್ರಯೋಜನ ಇಲ್ವಲ್ಲ. ಹೌದು, ಈ ಪರ್ಟಿಕ್ಯುಲರ್ಲಿ ಗ್ಯಾಂಗ್ಸ್ ಕಟ್ ಮಾಡೋವರು ಪ್ರೊಫೆಷನಲ್ ಆಗಿ ಲೇಯರ್ ನ ಇದ್ ಮಾಡ್ಬೇಕು. ಜೆಟ್ ಬ್ಲಾಕ್. ಇದು ಜೆಟ್ ಬ್ಲಾಕ್. ಜೆಟ್ ಬ್ಲಾಕ್. ಸೊ ಇದು ಒಂದು ಪಾಲಿಶ್ಡ್. ನಿಮ್ಗೆ ಅಲ್ಲಿ ಲೆದರ್ ಫಿನಿಶಿಂಗ್ ತೋರಿಸ್ನಲ್ಲ, ಹೌದೌದು, ದಿಸ್ ಇಸ್ ದ ಪಾಲಿಶ್ ಒನ್. ಇದೆಲ್ಲಿ ಯೂಸ್ ಆಗುತ್ತೆ ಜಾಸ್ತಿ ಸರ್? ಇದೆಲ್ಲ ನಿಮ್ಗೆ ನಾರ್ಮಲಿ ಕಿಚನ್ ಕೌಂಟರ್ ಟಾಪ್, ಸ್ಟೇರ್ ಕೇಸ್ಗೆ ಮತ್ತೆ ಬಾರ್ಡರ್ಗೆ ಯೂಸ್ ಮಾಡ್ತಾರೆ. ಬ್ಲಾಕ್ ಅಲ್ಲಿ ನಿಮ್ಗೆ ಏನಂದ್ರೆ ಒಂದು ಅಬ್ಸಲ್ಯೂಟ್ ಬ್ಲಾಕ್ ಬರುತ್ತೆ, ಜೆಟ್ ಬ್ಲಾಕ್ ಬರುತ್ತೆ, ಓಕೆ, ಟೆಲಿಫೋನ್ ಬ್ಲಾಕ್ ಬರುತ್ತೆ. ಇವಾಗ ಟೆಲಿಫೋನ್ ಬ್ಲಾಕ್ ಅಂತೂ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದು ಸಿಗದೆ ಬಾರಿ ಕಷ್ಟ ಬಿಟ್ಟಿದ್ಯಾ? ಹೌದು. ಓಕೆ, ದಿಸ್ ಆಲ್ 22 mm ಥಿಕ್ನೆಸ್ ಬರುತ್ತೆ. 22 mm. ಹೌದು. ಇದೆಷ್ಟು ಕಾಸ್ಟ್ ಆಗುತ್ತೆ ಸರ್? ಇದು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಇದು ಬಂದು ನಿಮಗೆ 155 ಇಂದ ಅಪ್ ಟು 210, 220 ತನಕ ಇದೆ. ಇದು ಯಾವ್ದು ಸರ್? ಇಲ್ಲಿ ತೋರಿಸಿ ನೋಡ್ತಾ ಇರೋಂಥದ್ದು ಸರ್, ಇದು ಬಂದು ನಿಮಗೆ ಕೊಲೊನಿಯಲ್ ಗೋಲ್ಡ್ ಅಂತಾರೆ ಸರ್.
ಕೊಲೋನಿಯಲ್ ಗೋಲ್ಡ್ ಹೌದು, ಗ್ರಾನೈಟ್ ಅಲ್ವಾ ಇದು? ಗ್ರಾನೈಟ್. ಇದು ಬಂದು ನಿಮಗೆ ಆಲ್ಮೋಸ್ಟ್ 11.5 feet by 5.5 feet ತನಕ ಬರುತ್ತೆ. ದಪ್ಪ ಎಷ್ಟು ಬರುತ್ತೆ ಇದು? ಸರ್ 22 mm 20 mm ಎರಡು ಸಿಗುತ್ತೆ? ಹೌದು. ಓಕೆ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡಿ ಸರ್, ಇವಾಗ ಕ್ಲೈಂಟ್ ಬರ್ತಾರೆ, ಇವಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಏನಂದ್ರೆ ಅವ್ರಿಗೆ ಇವಾಗ ಇಷ್ಟ ಆಗಿರುತ್ತೆ, ಇವಾಗ ಈ ಬ್ಲಾಕ್ ತಿರ್ಗಾ ಸಿಗತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಹೌದು, ಕರೆಕ್ಟ್. ಫಸ್ಟ್ ಆಫ್ ಆಲ್ ಅವಾಗ ಏನ್ ಮಾಡ್ತೀವಿ, ಕ್ಲೈಂಟ್ಗೆ ನೋಡಿ ಸರ್ ಬ್ಲಾಕ್ ಮಾಡಬೇಕು, ಅವರು ಸರ್ ನನಗೆ ಇದೇ ಕಲ್ಲು ಬೇಕು ಅಂತ. ಬಟ್ ನಾವು ಪ್ರಾಮಿಸ್ ಮಾಡೋಕ್ಕಾಗಲ್ಲ ಇದೇ ಕಲ್ಲು ನಾವು ತರ್ಸಕ್ಕೆ, ಯಾಕಂದ್ರೆ ಇದು ಇಟ್ಸ್ ನಾಟ್ ಅ ಪ್ರಿಂಟ್ ಔಟ್. ಕರೆಕ್ಟ್. ಓಕೆನಾ? ಅದು ಅವಾಗ ನಾವೇನ್ ಮಾಡ್ಬಿಡ್ತೀವಿ, ಮೆಷರ್ಮೆಂಟ್ ಮಾಡಿ ಕ್ಲೈಂಟ್ಗೆ ಈ ತರ ಅವರ ಸಿಗ್ನೇಚರ್ ತಗೊಂಡ್ಬಿಡ್ತೀವಿ. ಓ, ಆ ಥರ ಮಾಡ್ತೀರಾ? ಸಿಗ್ನೇಚರ್ ತಗೊಂಡು ಸೈಡ್ ಮಾಡ್ಬಿಡ್ತೀವಿ. ಸೇಲ್ ಮಾಡಲ್ಲ ನೀವು ಇದನ್ನ? ಇದು ಸೇಲ್ ಮಾಡಲ್ಲ, ಯಾಕಂದ್ರೆ ಸೋಲ್ಡ್ ಅಂತ ಹಾಕ್ಬಿಟ್ಟಿರ್ತೀವಿ. ಆ ಥರ ಮಾಡ್ಬಿಡ್ತೀರಾ? ಈ ತರ ಮಾಡ್ಬಿಟ್ಟು ಮೆಷರ್ಮೆಂಟ್ ಮಾಡ್ಬಿಟ್ಟು ಅವ್ರಿಗೆ ಇದು ಮಾಡ್ಬಿಡ್ತೀವಿ, ಯಾಕಂದ್ರೆ ಅವ್ರಿಗೂ ಸೇಫರ್ ಸೈಡ್. ನಮ್ಮ ಮೆಟೀರಿಯಲ್ ಸ್ವಲ್ಪ ಡಿಲೇ ಇರುತ್ತೆ, ಸಮ್ ಲೋನ್ ಬರಬೇಕು ಹಂಗೆ ಅಂತ ಒಂದು 15 days ಟೈಮ್ ಕೊಡ್ತೀವಿ ಸರ್. 15 days ಟೈಮ್ ಕೊಡ್ತೀರಾ? 15 days to 10 days ಟೈಮ್ ಕೊಡ್ತೀವಿ. ಯಾಕಂದ್ರೆ ಅದೇ ಬರ್ತಾರೆ ಕ್ಲೈಂಟ್, ಸರ್ ಇದೇ ಬೇಕು ಅಂತ ಹೇಳ್ತಾರೆ, ಬಟ್ ನಾವು ಕಮಿಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು 10 to 15 days ಟೈಮ್ ಕೊಡ್ತೀವಿ. ಇದ್ರ ಹೆಸರೇನು ಸರ್ ಇದು? ಸರ್ ಇದು ಹ್ಯಾಮರ್ ಬ್ರೌನ್ ಅಂತಾರೆ ಸರ್. ಹ್ಯಾಮರ್ ಬ್ರೌನ್. ಇದು ಸಿಕ್ಕಾಪಟ್ಟೆ ದೊಡ್ಡದು ಸರ್, ಜಂಬೋ ಸೈಜ್ ಬರುತ್ತೆ. ತುಂಬಾ ಜಂಬೋ ಸೈಜ್ ದೊಡ್ಡದಿದೆ ಇದು. ಹೌದು, ಇದು ಆಲ್ಮೋಸ್ಟ್ ನಿಮಗೆ ನಿಯರ್ಲಿ 6.5 7 ಹತ್ರ ಬರುತ್ತೆ ಇದು. ಒಬ್ಬ. ಮತ್ತೆ ಇದು ಬಂದು ನಿಮಗೆ 11 ಪಾಯಿಂಟ್ ಚೇಂಜ್ ಬರುತ್ತೆ ಸರ್. ಸೊ ಇಡೀ ಹಾಲ್ ಒಂದೇ ಆಗ್ಬಿಡುತ್ತೆ ಇದೆ ಅಲ್ವಾ, ಅಷ್ಟು ದೊಡ್ಡದಾಗಿದೆ. ಅಂಡ್ ಈ ಕಡೆ ಬಂದ್ರೆ ಇದ್ರ ಹೆಸರೇನಿದು ಸರ್? ಇದು ಬಂದು ಬ್ಲೂ ಪರ್ಲ್ ಅಂತಾರೆ. ಬ್ಲೂ ಪರ್ಲ್ ತುಂಬಾ ಚೆನ್ನಾಗಿದೆ. ಫ್ರಮ್ ಯುರೋಪ್ ಕಂಟ್ರಿ. ಯುರೋಪ್ದ ಇದು? ಯುರೋಪ್ ಕಂಟ್ರಿ. ಇಂಪೋರ್ಟೆಡ್? ಇದು ಇಂಪೋರ್ಟೆಡ್. ಇದು ಬಂದು ನಿಮಗೆ ಸ್ಟಾರ್ಟ್ ಆಗೋದು ಬಂದು ನಿಮಗೆ 750 ಇಂದ 850 ತನಕ ಬರುತ್ತೆ. ಇದು ಸ್ಮಾಲ್ ಸೈಜ್. 750 rupees. ಇದು 750 ಇಂದ ನಿಮಗೆ ಆಲ್ಮೋಸ್ಟ್ 800 825 ಆಗುತ್ತೆ. ಅಷ್ಟೊಂದು ಕಾಸ್ಟ್ಲಿನ ಇದು? ಹೌದು, ಇದು ಸ್ವಲ್ಪ ದೊಡ್ಡ ಸೈಜ್. ಸರ್ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಇದು? ಸರ್ ಇದು ಬಂದು ನಾವು ಇಂಪೋರ್ಟ್ ಮಾಡ್ತೀವಿ ಸರ್. ಇಂಪೋರ್ಟ್ ಮಾಡಿದ್ವಿ ನಾವು, ಯುರೋಪ್ ಇಂದ ಇಂಪೋರ್ಟ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಓಕೆ. ಸೊ ಅದರಿಂದ ಇದೆಲ್ಲ ನಾರ್ಮಲಿ ನೋಡಿ, ನಾರ್ಮಲಿ ಸ್ಟೇರ್ ಕೇಸ್ಗೆ ಹೋಗ್ತಾರೆ, ಮತ್ತೆ ಒಬ್ಬೊಬ್ರು ಕ್ಲಾಡಿಂಗ್ ಹೋಗ್ತಾರೆ. ಓಕೆ. ಯಾಕಂದ್ರೆ ಮತ್ತೆ ಕಿಚನ್ ಕೌಂಟರ್ ಟಾಪ್ ಹೋಗ್ತಾರೆ. ಸರಿ. ಸೊ ಫ್ಲೋರಿಂಗ್ ಹೋಗ್ಬೋದು, ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್. ಕರೆಕ್ಟ್. ಅಂದ್ರೆ ನಾವು ಒಳ್ಳೆ ಇದಲ್ಲಿದ್ರೆ ನೀವು ಹಾಕ್ಬೋದು. ದಟ್ ಈಸ್ ಅವರ್ ದೇರ್ ವಿಶಸ್. ಬಟ್ ಸೇಲ್ಸ್ ಆಗುತ್ತಾ ಇದು? ತುಂಬಾ ಜನ ಇರ್ತಾರೆ ಸರ್, ತುಂಬಾ ಇಷ್ಟಪಡ್ತಾರೆ. ಹೌದು. ನೆಕ್ಸ್ಟ್ ಅಷ್ಟೇ ಸರ್, ನಮ್ಮ ಇನ್ನೊಬ್ರು ಇದ್ದಾರೆ ಪ್ರಾಜೆಕ್ಟ್ ಮ್ಯಾನೇಜರ್, ಅವರು ಶಶಿಕುಮಾರ್ ಅಂತ. ಶಶಿಕುಮಾರ್ ಸರ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ, ಗ್ಯಾಂಗ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಮತ್ತೆ ಗ್ರಾನೈಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಸರ್, ಕ್ಲೈಂಟ್ ಬಂದಿದ್ದಾರೆ, ದಯವಿಟ್ಟು ಖಂಡಿತ ಸರ್, ನೀವು ಹೋಗಿ ನಾವು ಶಶಿಕುಮಾರ್ ಸರ್ ಜೊತೆ ಮಾತಾಡ್ತೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ನೀವು ಯೂಶುವಲಿ ದೊಡ್ಡ ಪ್ರಾಜೆಕ್ಟ್ಗಳನ್ನ ನೀವು ನೋಡ್ಕೊಂತೀರಾ, ಕರೆಕ್ಟಾ? ಖಂಡಿತ. ಓಕೆ, ಒಂದೆರಡು ದೊಡ್ಡ ಕ್ಲೈಂಟ್ಗಳ ಹೆಸರು ತೊಗೊಬೋದಾ ನೀವು ಸರ್ವ್ ಮಾಡಿರುವಂಥದ್ದು? ಸರ್, ನೀವು ದೊಡ್ಡದು ಯಾವ್ದು ಬೆಂಗಳೂರಲ್ಲಿ ಯಾರೆಲ್ಲ ದೊಡ್ಡದಿದ್ದಾರೋ ಅವ್ರಿಗೆಲ್ಲ ನಾವು ಸಪ್ಲೈ ಮಾಡ್ಬಿಟ್ಟಿದ್ದೀರಾ? ಇನ್ನೂ ಹೊಸಬ್ರು ಬರ್ತಾ ಇರ್ತಾರೆ. ಓಕೆ. ಸೊ ಬ್ರಿಗೇಡ್ ಆಗಲಿ, ಪೂರ್ವಾಂಕರ, ಶೋಭಾ ಡೆವಲಪರ್ಸ್ ಎಲ್ಲ ಸಪ್ಲೈ ಮಾಡಿದ್ದೀರಾ? ಗೋಪಾಲನ್, ಪ್ರೈಡ್ ಎಲ್ಲರಿಗೂ ಸಪ್ಲೈ. ಸೂಪರ್ ಸರ್. ಸೈಕಾನ್. ಬನ್ನಿ ನಮ್ಗೂ ಸ್ವಲ್ಪ ಹೇಳಿ ಯಾವ್ದು ತರ ಮಾಡಿದ್ದೀರಾ, ಇಲ್ಲಿ ಯಾವ್ದು ರೆಕಮೆಂಡ್ ಮಾಡ್ತೀರಾ ಸರ್? ನೆಕ್ಸ್ಟ್ ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡೋಣ, ಸ್ವಲ್ಪ ಹೇಳಿ ಯಾವ್ದು. ನಾನು ಇವಾಗ ನಿಮಗೆ ಒಂದು ಬೇಸಿಕ್ ಅಂದ್ರೆ ಎಕನಾಮಿಕಲ್ ಆಗಿರೋ ಒಂದು ಮಟೀರಿಯಲ್. ಓಕೆ. ಅದು ನಮ್ದು ಹೆಂಗಿದೆ ಅಂದ್ರೆ, ಸುಮಾರು ಜನ ಬಂದ ತಕ್ಷಣ ಕೇಳೋದು ಒಂದು ಇದು, ಸರ್ ನಿಮ್ದು ಸ್ಟಾರ್ಟಿಂಗ್ ಏನ್ ಸರ್? ಏನ್ ಸರ್? ಹೌದು, ಗ್ರನೈಟ್ ಏನಾ ಇದು, ಯಾಕೆ ಕಡಿಮೆ? ಸೊ ಕಡಿಮೆ ಅಂದ್ರೆ ಇದು ಎಕನಾಮಿಕಲ್. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಪರ್ಟಿಕ್ಯುಲರ್ ಮಟೀರಿಯಲ್ ಇದು ಏನ್ ಹೆಸರೇನು ಇದರದ್ದು? ಸರ್ ಇದು ಕ್ರಿಸ್ಟಲ್ ಬ್ರೌನ್ ಅಂತಾರೆ. ಕ್ರಿಸ್ಟಲ್ ಬ್ರೌನ್ ಅಂತಾರೆ, ಪ್ಯಾರಡೈಸ್ ಅಂತಾರೆ. ಸರಿ. ಓಕೆ. ಸೊ ಹೆಸರು ಬೇರೆ ಬೇರೆ ಇರುತ್ತೆ. ಇಟ್ಕೊಂಡಿರ್ತಾರೆ. ಮಟೀರಿಯಲ್ ಈ ತರ ಎಕನಾಮಿಕಲ್ ಅಂದ್ರೆ ಸ್ಟಾರ್ಟಿಂಗ್ 60 rupees. ಇದು 60 ರೂಪಾಯಿನಾ? 60 ರೂಪಾಯಿ. ಓಕೆ 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 ಓಕೆ. 60 ರೂಪಾಯಿಂದ ನಿಮ್ಗೆ ಮ್ಯಾಕ್ಸಿಮಮ್ 75 ವರೆಗೂ ಈ ಬಜೆಟ್ ಅಲ್ಲಿ ನೋಡೋ ಇದು ಇವ್ರಿಗೆ ಕಸ್ಟಮರ್ಸ್ಗೆ ನಾವು ಮಟೀರಿಯಲ್ ಇಟ್ಟಿದ್ದೀವಿ. ತುಂಬಾ ಒಳ್ಳೆ ಮಟೀರಿಯಲ್, ಕ್ರ್ಯಾಕ್ಸ್ ಫಿಶರ್ಸ್ ಏನಿರಲ್ಲ ಇದರಲ್ಲಿ. ಸರ್ ಇದು ಎಲ್ಲ ಹಾಕ್ಬೋದು ನಾವು? ಫ್ಲೋರಿಂಗ್, ಕಂಪ್ಲೀಟ್ ಫ್ಲೋರಿಂಗ್ ಯೂಸ್ ಮಾಡ್ಬೋದು, ಸ್ಟೇರ್ ಕೇಸ್ ಯೂಸ್ ಮಾಡ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು ಮಟೀರಿಯಲ್. ಮಾಡ್ಬೋದು ಸರ್. ಈ ಬಜೆಟ್ ಅಲ್ಲಿ ಈ ತರ ಪ್ರೈಸಿಂಗ್, ಐ ಮೀನ್ ಈ ತರ ಕ್ವಾಲಿಟಿ ತುಂಬಾ ಕಡಿಮೆ ಸಿಗೋದು. ರೇರ್ ಅಂತೀರಾ? ತುಂಬಾ ರೇರು, ನಮ್ಮಲ್ಲಿ ಸುಮಾರು ಇದೆ. ಬನ್ನಿ ತೋರಿಸಿ, ಬನ್ನಿ ನೋಡ್ಕೊಂಡು ಹೋಗ್ಬಿಡೋಣ ಹಾಗೆ. ಸೊ ಸ್ವಲ್ಪ ಎಕನಾಮಿಕಲ್ ರೇಂಜ್ ಎಲ್ಲ ತೋರಿಸ್ತೀರಾ ಅಲ್ವಾ? ಸೊ ವೀಕ್ಷಕರೇ, ಒಂದೊಳ್ಳೆ ಎಕನಾಮಿಕಲ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಸರ್ ಇದು ಯಾವುದು ಸರ್? ಇದು ಸರ್ ಇದು ಸ್ವಲ್ಪ
ಪ್ರೀಮಿಯಂ ಆಗುತ್ತೆ. ಪ್ರೀಮಿಯಂ ಅಂದ್ರೆ ನಿಮಗೆ ಒಂದು 120 ಬಜೆಟ್ ಅಲ್ಲಿ ಬರುತ್ತೆ. 120 ಇದು. ಓಕೆ ಇದು ಓಕೆ. ನಾವು ತುಂಬಾ ಪ್ರಾಜೆಕ್ಟ್ ಮಟೀರಿಯಲ್, ಪ್ರಾಜೆಕ್ಟ್ ಬೇಸ್ ಮಟೀರಿಯಲ್, ಬೇಸಿಕ್ಲಿ ಕ್ಲಾಡಿಂಗ್ ಯೂಸ್ ಮಾಡ್ತಾರೆ, ಫ್ಲೋರಿಂಗ್ ಯೂಸ್ ಮಾಡಬಹುದು. ತುಂಬಾ ಒಳ್ಳೆ ಮಟೀರಿಯಲ್. ಒಳ್ಳೆ ಮಟೀರಿಯಲ್. ಓಕೆ. ಈ ಕಡೆ ಬಂದ್ರೆ ಈ ಕಡೆ ಇದು ಕಾಫಿ ಬ್ರೌನ್ ಅಂತಾರೆ. ಸರಿ. ಮೇನ್ಲಿ ನಿಮಗೆ ಕ್ಲಾಡಿಂಗ್ಗೆ, ಸ್ಟೇರ್ ಕೇಸ್ಗೆ, ಕಿಚನ್ ಕೌಂಟರ್ ಟಾಪ್ಸ್. ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಇದು ನಿಮಗೆ ಒಂದು 80 rupees ಇಂದ ಸ್ಟಾರ್ಟ್. ಇದು 80 ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ನೆಕ್ಸ್ಟ್ ಸರ್ ಈ ರೇಂಜ್ ಅಲ್ಲಿ ಅದೇ 60 to 75 ರೇಂಜ್. ಇದು 60 ರಿಂದ 75 ರೂಪಾಯಿ ರೇಂಜ್. ಓಕೆ. ಕ್ಲಿಯರ್ ಮಟೀರಿಯಲ್ ವಿದೌಟ್ ಎನಿ ಕ್ರ್ಯಾಕ್ಸ್, ಥಿಕ್ನೆಸ್ ಚೆನ್ನಾಗಿರುತ್ತೆ. ಫ್ಲೋರಿಂಗ್ಗೆ, ಕ್ಲಾಡಿಂಗ್ಗೆ. ಏನಿದೆ ಹೆಸರೇನು ಸರ್ ಇದ್ರದ್ದು? ಪ್ಯಾರಡೈಸ್ ಅಂತಾರೆ. ಪ್ಯಾರಡೈಸ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಇದು 60 to 70, 60 ರಿಂದ 75 ರೂಪಾಯಿ ರೇಂಜ್ ಅಲ್ಲಿ ಬರುತ್ತೆ. ತುಂಬಾ ಎಕನಾಮಿಕಲ್. ಸುಮಾರು ಸೇಲ್ ಬಿಲ್ಡರ್ಸ್ ಬರ್ತಾರೆ ನಮ್ಮ ಹೌದು ಹೌದು ಹೌದು. ಸೇಲ್ ಬಿಲ್ಡರ್ಸ್ಗೆಲ್ಲ ಏನೋ ಆ ರೇಂಜ್ ಅಲ್ಲಿ ನೋಡೋರಿಗೆ ಸುಮಾರು ವೆರೈಟೀಸ್ ನಮ್ಮಲ್ಲಿ ಬೆಟರ್ ಅಂತ ಹೇಳ್ತೀರಾ. ಬನ್ನಿ ಸರ್ ನೆಕ್ಸ್ಟ್ ಹೋಗ್ಬಿಡೋಣ ಹಾಗೆ. ಬನ್ನಿ ಸರ್. ಸರ್ ಇಲ್ಲಿ ಯಾವ್ದು ನೋಡ್ತಾ ಇದೀವಿ? ಇದು ಇವಾಗ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಕಮ್ಮಿ. ಓಕೆ. ಬರ್ತೀರಾ ನೋಡೋಣ? ಹೋಗ್ಬಿಡೋಣ. ಹೇಳಿ ಸರ್ ಇದು. ಹೇಳಿ ಹೇಳಿ ಹೇಳಿ. ಸರ್ಪ್ರೈಸ್. ಸರ್ಪ್ರೈಸ್ ಇದು 55 ರೂಪಾಯಿ. ಹೌದು, 55 rupees. ಇವತ್ತು ಸಮಾಧಾನ ಆಯ್ತು ಸರ್. ತಮ್ನೇಲ್ ಮೇಲೆ 55 ಅಂತ ಹಾಕಿ ಫೈನಲಿ 55 ತೋರಿಸ್ತಾ ಇದೀವಿ. ಇನ್ನ ಇದೆ ತೋರಿಸ್ತೀನಿ. ಸೊ ವೀಕ್ಷಕರೇ ತೋರಿಸ್ತೀನಿ, ಬನ್ನಿ ನೋಡಿ. ಈ ಲಾಟು 3,000 ವರೆಗೂ ಇದೆ. ಈ ತರ ಸುಮಾರು ಲಾಟ್ ಇವೆ. ಈ ರೇಟ್ ಅಲ್ಲಿ ಒಳ್ಳೆ ಮಟೀರಿಯಲ್ ಇದು. ಬ್ಯೂಟಿಫುಲ್ ಮಟೀರಿಯಲ್ ನೋಡಿ, ನೀವೇ ನೋಡಿ ಸರ್. ಇದು ಎಲ್ಲೆಲ್ಲಿ ಯೂಸ್ ಮಾಡಬಹುದು ನಾವು? ಫ್ಲೋರಿಂಗ್, ಕ್ಲಾಡಿಂಗ್, ಸ್ಟೇರ್ ಕೇಸ್ ಎಲ್ಲರ ಯೂಸ್ ಮಾಡಬಹುದು. ಸೊ ಟೈಲ್ಸ್ ಹಾಕೋ ಬದಲು ಇದನ್ನ ಖಂಡಿತ ಹಾಕ್ಬೋದು. ಅದು ಲೈಫ್ ಟೈಲ್ಸ್ ಇದಕ್ಕೂ ಲೈಫ್ ನೋಡಿ. ಹೌದು ಹೌದು ಹೌದು. ಗ್ರಾನೈಟ್ ಸರ್, ಇದು ನ್ಯಾಚುರಲ್ ಸ್ಟೋನ್. ಗ್ರಾನೈಟ್ ನ್ಯಾಚುರಲ್ ಸ್ಟೋನ್ 55 ರೂಪಾಯಿ ಸಿಗ್ತಾ ಇದೆ ಅಂದ್ಮೇಲೆ ಇನ್ನೇನ್ ಬೇಕು ಸರ್ ಅಲ್ವಾ? ವೀಕ್ಷಕರೇ ನೋಡೋಕ್ಕೂ ಚೆನ್ನಾಗಿದೆ. ಸೊ ಸ್ಕೋಪ್ ಇಂದ ತಗೊಂಡು ಹೋಗ್ತಿದ್ರ ಅಂತಂದ್ರೆ ಕ್ವಾಲಿಟಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ. ಆರಾಮಾಗಿ ಇದನ್ನ ತಗೊಂಡು ಹೋಗ್ಬೋದು. ಕರೆಕ್ಟಾ ಸರ್? ಬನ್ನಿ ಇದೇ ರೀತಿ ಕ್ವಾಲಿಟಿ ಸ್ವಲ್ಪ ಬಜೆಟೆಡ್ ಇದನ್ನ ತೋರಿಸಿ ಸರ್ ನಮಗೆ. ಸರ್ ಇಲ್ಲಿ ಸರ್ 55. ಈ ಮತ್ತೆ ಅಗೇನ್ 55. 55ಗಳ ರೇಂಜ್ ಇಟ್ಬಿಟ್ಟಿದಾರ ಸರ್ ನೀವು. ಹೆಸರು ಸರ್ ಇದ್ರದ್ದು? ಇದು ಬ್ಲ್ಯಾಕ್ ಪ್ಯಾರಡೈಸ್ ಅಂತಾರೆ. ಬ್ಲ್ಯಾಕ್ ಪ್ಯಾರಡೈಸ್. ಓಕೆ. ಸ್ವಲ್ಪ ಇಲ್ಲಿ ಮೇಲೆ ನೋಡಿ ಸರ್. ಇದು ನಿಮ್ಗೆ ಸುಮಾರು ಒಂದು 5,000 ಅಡಿ ಇದೆ ನಮ್ಮಲ್ಲಿ. 5,000 ಅಡಿ ಇಟ್ಟಿದ್ರೆ ಇಲ್ಲಿ. ಓ, ಒಂದೇ ಲಾಟ್, ಸೇಮ್ ಪ್ಯಾಟರ್ನ್, ಸೇಮ್ ಫಿನಿಶಿಂಗ್. ಎಷ್ಟು ತಗೊಂಡ್ರು ಅದೇ ರೇಟ್ಗೆ ಹಾಕೊಡ್ತೀರಾ? ಓಕೆ. ಇದು ಫ್ಲೋರಿಂಗ್ ಯೂಸ್ ಮಾಡಬಹುದಲ್ವಾ? ಖಂಡಿತ ಫ್ಲೋರಿಂಗ್ ಗೆ, ಸ್ಟೇರ್ ಕೇಸ್ ಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಇದು ಮಟೀರಿಯಲ್. ಯಾವ ಟೈಲ್ಸ್ ಕೂಡ ಇದ್ರ ಮುಂದೆ ನಿಲ್ಲಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಕ್ರ್ಯಾಕ್ ಇಲ್ಲ, ಫಿಶಸ್ ಇಲ್ಲ, ಕ್ಲಿಯರ್ ಲೈನ್ ಪಾಲಿಶ್ ಮಟೀರಿಯಲ್. ಈ ಸ್ಮೂತ್ನೆಸ್ ನೋಡಿ, ಪಾಲಿಶ್ ನೋಡಿ, ಆ ಶೈನ್ ನೋಡಿ, ಚೆನ್ನಾಗಿದೆ. ಸೂಪರ್ ಆಗಿದೆ. ಅಂಡ್ ಇನ್ನೊಂದು ಸರ್ ಒಂದು ಕ್ವಶನ್ ಇದೆ. ಸೊ ಲೈಕ್ ಇದನ್ನ ನಾವು ಗ್ರಾನೈಟ್ ಬೈ ಮಾಡ್ಬೇಕಾದ್ರೆ ಯಾವ ರೀತಿ ಪ್ರಿಕಾಷನ್ಸ್ ಇಟ್ಕೊಬೇಕು ಅಂಡ್ ಯಾವ ರೀತಿ ಚೆಕ್ ಮಾಡಿ ತಗೊಂಡು ಹೋಗ್ಬೇಕು ಸರ್? ಗ್ರಾನೈಟ್ ಮಾಡುವಾಗ 2-3 ಸುಮಾರು ಜನ ಇದು ಕೇಳ್ತಾರೆ. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್. ಇದು ಗ್ರಾನೈಟ್ ಹಾಕಿದ್ರೆ ಚಿಪ್ಪಿಂಗ್ ಆಗುತ್ತೆ, ರಸ್ಟಿಂಗ್ ಆಗುತ್ತೆ ಅನ್ನೋದು. ಸಿ ಬೇಸಿಕ್ಲಿ ಗ್ರಾನೈಟ್ ಅನ್ನೋದು ಸರ್ ಇಟ್ಸ್ ಅ ನ್ಯಾಚುರಲ್ ಸ್ಟೋನ್. ಇದು ಒಂದು ಮಿನರಲ್ಸ್, ಪಾಟ್ಸ್, ಫೆಲ್ ಸ್ಪಾಟ್ಸ್ ಇದೆಲ್ಲ ಸೇರಿ ಇದು ಒಂದು ಗ್ರಾನೈಟ್ ಕಲ್ಲು ಆಗುತ್ತೆ. ಅದನ್ನ ಪಾಲಿಶ್ ಮಾಡಿ ನಾವು ಮಾರ್ತೀವಿ. ನೀವು ಫ್ಲೋರಿಂಗ್ ಹಾಕಿದಾಗ ಸಾಯಿಲ್ ಅಲ್ಲಿ ಇರೋ ವಾಟರ್ ಕಂಟೆಂಟ್, ಅದ್ರಲ್ಲಿರೋ ಮಿನರಲ್ಸ್ ಅದು ಇದಕ್ಕೆ ರಿಯಾಕ್ಟ್ ಆದ್ರೆ ಆ ತರ ರಸ್ಟಿಂಗು ಅವು ಇವೆಲ್ಲ ಆಗೋದು ಬರೋ ಸಾಧ್ಯತೆ ಇದೆ. ಹಂಗಾಗಿ ನೀವು ಯಾವಾಗ್ಲೂ ಲೇ ಮಾಡುವಾಗ ಎಸ್ಪೆಷಲಿ ಗ್ರೌಂಡ್ ಫ್ಲೋರ್ ಸಾಯಿಲ್ ಅಲ್ಲಿ ವಾಟರ್ ಕಂಟೆಂಟ್ ಇದ್ರೆ ಜಾಸ್ತಿ ಇದ್ರೆ ವಾಟರ್ ಪ್ರೂಫಿಂಗ್ ಮಾಡಿಸಿ ಗ್ರಾನೈಟ್ ಲೇ ಮಾಡಿ. ಏನು ತೊಂದರೆ ಆಗಲ್ಲ. ಏನು ತೊಂದರೆ ಆಗಲ್ಲ. ಒಳ್ಳೆ ಐಡಿಯಾ ಸರ್ ಇದು. ಆಮೇಲೆ ಬೈ ಮಾಡ್ಬೇಕಾದ್ರೆ ನಾವ್ ಏನೇನ್ ನೋಡ್ಬೇಕು ಸರ್? ಬೈ ಮಾಡ್ಬೇಕಂದ್ರೆ ಇದರಲ್ಲಿ ಕ್ರ್ಯಾಕ್ಸ್ ಇದೆಯಾ, ಹಿಂದ್ಗಡೆ ಕಲರ್ ಹಾಕಿದಾರ? ಬಿಕಾಸ್ ಸುಮಾರು ಇದರಲ್ಲಿ ಕಲರ್ ಹಾಕಿ ಬೇರೆ ಕಲರ್, ನ್ಯಾಚುರಲ್ ಕಲರ್ ಬಿಟ್ಟು ಒಂದು ಅಪಾಕ್ಸಿ ಹಾಕಿ ಬೇರೆ ಕಲರ್ ಮಾಡಿರ್ತಾರೆ. ಕರೆಕ್ಟ್. ಆ ತರ ಇದೆಯಾ? ಇದು ಎರಡು ಮೇನ್ ನೋಡ್ಕೊಬೇಕು. ನ್ಯಾಚುರಲ್, ಇದು ನ್ಯಾಚುರಲ್ ಕಲರಾ, ಇದು ಕಲರಿಂಗ್ ಮಾಡಿಲ್ವಾ ಅನ್ನೋದು ನಾವು ಒಂಚೂರು ನೋಡ್ಕೊಂಡ್ರೆ ಒಳ್ಳೇದು ಅಲ್ವಾ? ಸೂಪರ್ ಸರ್. 55 ಇನ್ನ ಇದೆಯಾ ಸರ್? ಇದೆ ಸರ್, ಇದೆ. ಬನ್ನಿ ಸರ್. ಸರ್ ಇಲ್ಲೆಲ್ಲಿ ಬಂದಿದ್ದೀವಿ ಮತ್ತೆ ಸರ್ ನಿಮ್ಗೋಸ್ಕರ ನಮ್ಮ ಕನ್ನಡಕೋರ ವೀಕ್ಷಕರಿಗೆ 55 ಮೇಳ 1 2 3 ಯಾವ್ದು ಬೇಕೋ ಅದು ಕರೆಕ್ಟ್ ತಗೊಳ್ಳಿ ಸರ್. ಸರ್ ಇನ್ ಮುಂದೆ ನಮ್ಮ ವೀಕ್ಷಕರು ಬೈಕೊಳ್ಳಲ್ಲ.
ಪಕ್ಕಾ ಬೈಕೊಳ್ಳಲ್ಲ. ನೀವು 55 ತೋರಿಸ್ಬಿಟ್ಟು ಏನಪ್ಪ 55 ತೋರಿಸಲ್ಲ ಅಂತೀರಾ ಅಂತ ಹೇಳ್ಬಿಟ್ಟು. ಇವಾಗ 55 ಎಷ್ಟು ಆಪ್ಷನ್ ಇದೆ ಸರ್ ಇಲ್ಲಿ. 55 ಇಷ್ಟು ಆಪ್ಷನ್ ಯಾರು ಕೊಟ್ಟಿಲ್ಲ ಅನ್ಕೊಂತೀನಿ. ಯಾವ ಗ್ರಾನೈಟು ಕೊಟ್ಟಿಲ್ಲ ಬಿಡಿ ಸರ್. ಹೆಸರೇನು ಸರ್ ಇದ್ರದ್ದು? ಸರ್ ಇದು ಪ್ಯಾರಡೈಸ್ ಪ್ಯಾರಡೈಸ್ ಬಟ್ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟು. ಓಕೆ. ಸೊ ಸೇಮ್ ಅದೇ ನಾನು ಹೇಳಿದಲ್ಲ, ವಿದೌಟ್ ಎನಿ ಕ್ರ್ಯಾಕ್ಸ್ ಫಿಶರ್ಸ್ ಇಲ್ದಿರ ಲೈನ್ ಪಾಲಿಶ್ ಮಟೀರಿಯಲ್. ಸರಿ. ವೆರಿ ಗುಡ್ ಫಾರ್ ಫ್ಲೋರಿಂಗ್, ಕ್ಲಾಡಿಂಗ್ಗೆ, ಸ್ಟೇರ್ ಕೇಸ್ಗೆ. ಏಕ್ದಮ್ ಎಕನಾಮಿಕಲ್ ಅಂದ್ರೆ ನಮ್ದು ಈ ಮಟೀರಿಯಲ್ ಬೆಟರ್ ಅಂತೀರಾ? ಬೆಸ್ಟ್. ಸೂಪರ್ ಸರ್. ಓಕೆ ಬೆಸ್ಟ್. ಓಕೆ. ಆಮೇಲೆ ಒಂದಾಯ್ತು ಇದು. 2. ಹಾ, ಇದ್ರ ಹೆಸರೇನು? ಇದು ನಮ್ಮ ಸಾದ್ರಳ್ಳಿ ಅಂತ. ನಮ್ಮ ಸಾದ್ರಳ್ಳಿ. ಬಟ್ ಆದ್ರೆ ಇದು ಪಾಲಿಶ್ಡ್. ಕರೆಕ್ಟಾ? ಕರೆಕ್ಟ್. ಇದರಲ್ಲಿ 3 ಬರುತ್ತೆ. ರಫ್ ಬರುತ್ತೆ ಇದರಲ್ಲಿ. ಹೌದು. ನಿಮ್ಗೆ ಆಂಟಿ ಸ್ಕಿಡ್ ಆ ಥರ ಏನಾದ್ರು ಬೇಕಂದ್ರೆ ಫ್ಲೇಮಿಂಗ್ ಮಾಡಿ ಒಂದು ಫಿನಿಶ್ ಬರುತ್ತೆ, ಅದನ್ನು ತಗೊಬೋದು. ಮಾಡ್ಬೋದಾ? ಇದೇ ಸೇಮ್ ಇದರಲ್ಲಿ ಮಾಡ್ಕೊಡ್ತೀರಾ? ಇದು ಫ್ಲೇಮ್ಡ್. ಇದು ಇಲ್ಲ, ಇದು ಪಾಲಿಶ್ಡ್. ಇದು ಪಾಲಿಶ್ಡ್. ಓಕೆ. ಅಂಡ್ ಈ ಕಡೆ ಬಂದ್ರೆ ಇನ್ನೊಂದು 55. ಅದೇ ಸರ್, ಇನ್ನೊಂದು 55 ತಗೊಳ್ಳಿ ಸರ್. ಓಕೆ. ನೋಡಿ 6000 ಅಡಿ. 6000 ಅಡಿ. ಎಷ್ಟು ಬೇಕೋ ಅಷ್ಟು ರೆಡಿ ಇದೆ. ಸೊ ಡಿಮಾಂಡ್ ಮೇಲೆ ತರಿಸ್ಬಿಟ್ಟಿದ್ದೀರಲ್ವಾ? ಇದು ತುಂಬಾ ಚೆನ್ನಾಗಿದೆ ಅಲ್ಲ ಸರ್ ಇದು. ಯಾಕಂದ್ರೆ ಬ್ಲ್ಯಾಕ್ ಇದೆ, ಬ್ರೌನ್ ಇದೆ, ಯೆಲ್ಲೋ ಇದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ ಇದರಲ್ಲಿ ಪ್ಯಾಟರ್ನ್ ಸಿಗುತ್ತೆ ನಮಗೆ. ನೋಡಿ ಅದು ಸ್ಮೂತ್ನೆಸ್ ಚೆನ್ನಾಗಿದೆ, ಗ್ಲಾಸಿನೆಸ್ ನೋಡಿ. ನಿಮ್ ರಿಫ್ಲೆಕ್ಷನ್ ಆಗ್ತಾ ಇದೆ. ನಮ್ಮಿಬ್ಬರದು ರಿಫ್ಲೆಕ್ಷನ್ ಆಗ್ತಾ ಇದೆ ಅಲ್ಲ ಸರ್ ಇಲ್ಲಿ. ನಮ್ಮನ್ನೇ ನೋಡ್ತಾ ಇದ್ದಾರೆ ವೀಕ್ಷಕರು. ಸೊ ಇಷ್ಟೊಂದು ಪಾಲಿಶ್ಡ್ ಮಟೀರಿಯಲ್ 55 ರೂಪಾಯಿ ಸಿಕ್ಕರೆ ಯಾರು ಬಿಡಲ್ಲ ಸರ್. ಖಂಡಿತ ಬಂದು ತಗೊಂಡೋಗ್ಬಿಡ್ತಾರೆ, ಖಾಲಿ ಮಾಡ್ಬಿಡ್ತಾರೆ ನಮ್ಮ ವೀಕ್ಷಕರು, ಗ್ಯಾರಂಟಿ. ದಯವಿಟ್ಟು ಬನ್ನಿ ಸರ್, ಟಾಪ್ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೂಪರ್. ಸೊ ಇಲ್ಲಿ ಯಾವ್ದು ನೋಡ್ತಾ ಇದೀವಿ ಸರ್? ಇವಾಗ ನಮ್ಮಲ್ಲಿ ವೆರೈಟಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಸರಿ. 55 ಆಯ್ತಾ? ಹೌದು. 55 ಇಂದ ಇದು ನೋಡಿ, ಇದು ಗ್ಯಾಂಗ್ಸಾ. ಬೇಸಿಕ್ಲಿ ಇದೇನಾಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಸರಿ. ನಮ್ಮ ಊರು ಕಲ್ಲು ಇಡೀ ದೇಶದಂತ ಹೊರಗಡೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಎಲ್ಲಿಂದಿದೆ ಆಕ್ಚುಲಿ? ಇದು ನಮ್ಮ ಸೌತ್ ಇಂಡಿಯಾದಿಂದ ಬರೋದು. ಓಕೆ 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 ಓಕೆ. ಸೊ ಈ ಮಟೀರಿಯಲ್ ಬನ್ನಿ ಸರ್, ಸೈಜ್ ನೋಡಿ ನಿಮಗೆ ಆಲ್ಮೋಸ್ಟ್ 6 ಫೀಟ್ 6 ಅಡಿ ಹತ್ರ ಇದೆ ಅಲ್ವಾ ಇದು? ಹಿಂಗೆ ಒಂದು 8, 9, 10. ಹೌದು ಸರ್, ಹೌದು. ಬನ್ನಿ, ಆ ಥಿಕ್ನೆಸ್ ನೋಡಿ. ಥಿಕ್ನೆಸ್ 20 to 22 mm. ಗ್ಯಾರಂಟಿಡ್ 20 mm. 20 mm ಅಂತೂ ಗ್ಯಾರಂಟಿ. 22 mm ವರೆಗೂ ಇರುತ್ತೆ. ಓಕೆ. ಇದೆಲ್ಲ ನಿಮಗೆ ಒಂದು ವಿಲ್ಲಾಸ್ ಇಲ್ಲ ನಿಮ್ಮ ಬಂಗ್ಲೋ ಟೈಪು ಎಲ್ಲಿ ಏರಿಯಾ ಜಾಸ್ತಿ ಇರುತ್ತೋ, ಲಿವಿಂಗ್ ರೂಮ್ದು ಇದೆಲ್ಲ ಮಿನಿಮಮ್ ಜಾಯಿಂಟ್ಸ್ ಅಲ್ಲಿ ಫಿಕ್ಸ್ ಮಾಡುವಂಥ ಗ್ರನೈಟ್ ಇದು. ಓಕೆ 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 ಓಕೆ. ವಿದೌಟ್ ಎನಿಥಿಂಗ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದೇ ಕಲ್ಲು ಹಾಕಿ ವಿದೌಟ್ ಎನಿ ಜಾಯಿಂಟ್ಸ್ ಸೀಮ್ಲೆಸ್ ಆಗಿ ಕಾಣೋ ಥರ ಇದು ಹಾಕೋಂಗಿದ್ರೆ ಖಂಡಿತ ನೀವು ಈ ಗ್ಯಾಂಗ್ಸಾಸ್ ಹೋಗ್ಬೋದು. ಇದು ಕೊಲೋನಿಯಲ್ ವೈಟ್ ಅಂತಾರೆ. ಇದರಲ್ಲಿ 2-3 ಆಪ್ಷನ್ಸ್ ಇದೆ. ಪ್ಯಾಟರ್ನ್ ಬೇಸ್ಡ್ ಚೇಂಜ್ ಆಗುತ್ತೆ. ಇದು ನೋಡಿ. ಇವೆಲ್ಲ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಇದು ನಿಮಗೆ 250 ಇಂದ 350 ವರೆಗೂ ಇದೆ. 250 ರಿಂದ 350. ಸೂಪರ್ ಸರ್. ಇದು ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಮತ್ತೆ ಬ್ಲ್ಯಾಕ್ ಅಲ್ಲಿ ಎಕನಾಮಿಕಲ್ ಆಗಿ ಒಂದು ಆಪ್ಷನ್ ತೋರಿಸಿ. ಹೌದು ಹೌದು ಅಂತ ಹೇಳ್ತಾರೆ. ಯೂಶಲಿ ಬ್ಲ್ಯಾಕ್ ಅಂದ್ರೆ ಜೆಟ್ ಬ್ಲ್ಯಾಕ್, ಬ್ಲ್ಯಾಕ್ ಗ್ಯಾಲಕ್ಸಿ, ಇದೆಲ್ಲ ರೇಂಜ್ ಬಂದು ನಿಮಗೆ 150 ಇಂದ 250 ವರೆಗೂ ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ. ಈ ಪರ್ಟಿಕ್ಯುಲರ್ ಮಟೀರಿಯಲ್ ಬ್ಲ್ಯಾಕ್ ಬೇಸ್ಡ್ ಅಂದ್ರೆ ಇಟ್ ಇಸ್ ಕಾಲ್ಡ್ ಬ್ಲ್ಯಾಕ್ ಪರ್ಲ್. ಇದರ ಹೆಸರು ಬ್ಲ್ಯಾಕ್ ಪರ್ಲ್ ಅಂತ. ತುಂಬಾ ರಿಫ್ಲೆಕ್ಟಿವ್ ಇದೆ ಇದು. ಆಕ್ಚುಲಿ ಹೈ ಗ್ಲಾಸ್. ಹೌದು ಹೌದು. 120 ರೂಪೀಸ್. 120 ರೂಪಾಯಿ ಅಷ್ಟೇನಾ? ಅಷ್ಟೇ ಸರ್. ಬೆಸ್ಟ್ ಮಟೀರಿಯಲ್ ಸರ್ ಇದು. ಯಾಕಂದ್ರೆ ನಾವ್ ಹೆಂಗಿದೀವಿ ಹಂಗ್ ರಿಫ್ಲೆಕ್ಟ್ ಮಾಡ್ತಾ ಇದೆ ನೋಡಿ. ನೀವ್ ಹೆಂಗಿದ್ರೆ ಹಂಗ್ ಕಾಣಿಸ್ತಾ ಇದಾರೆ ಇದರಲ್ಲಿ, ಮಿರರ್ ಇದ್ದಂಗೆ. ಅಷ್ಟೇ, ಅಷ್ಟು ಹೈ ಗ್ಲಾಸಿನೆಸ್. ಇನ್ನ ವರ್ಟಿಕಲ್ ಆಗಿ ಮಾಡಿದ್ರೆ ಇನ್ನ ಬ್ಲ್ಯಾಕ್ ಜಾಸ್ತಿ ಕಾಣುತ್ತೆ. ಕಿಚನ್ ಕೌಂಟರ್ ಟಾಪ್ಸ್ ಅದಕ್ಕೆಲ್ಲ ಖಂಡಿತ ಯೂಸ್ ಮಾಡುವಂತ ಮಟೀರಿಯಲ್ ಇದು. ಲೋ ಕಾಸ್ಟ್ ಅಂದ್ರೆ ಎಕನಾಮಿಕಲ್ ಆಗಿ ಬ್ಲ್ಯಾಕ್ ಬೇಸ್ಡ್ ಮಟೀರಿಯಲ್ ಬೇಕಂದ್ರೆ ಬ್ಲ್ಯಾಕ್ ಪರ್ಲ್ ಹಾಕೋಬಹುದು. ಬ್ಲ್ಯಾಕ್ ಪರ್ಲ್ ಅಲ್ವಾ? ಸೂಪರ್ ಸರ್. ಇಲ್ಲಿ ಯಾವ್ದು ನೋಡ್ತಾ ಇದೆ ಸರ್ ಇದು? ಸರ್ ಇದು ಬಂದು ಥಂಡರ್ ವೈಟ್ ಅಂತಾರೆ. ಥಂಡರ್ ವೈಟ್. ಅಲ್ಲಿ ನಾನು ಅಲ್ಲಿ ತೋರಿಸಿದ್ ಬಂದು ಅದು ಬ್ಯಾಕ್ ಗ್ರೌಂಡ್ ಬಂದು ಫುಲ್ ವೈಟ್ ಇರುತ್ತೆ. ಹೌದು. ಇದ್ರಲ್ಲಿ ಸ್ವಲ್ಪ ಗ್ರೇಯಿಶ್ ಇರುತ್ತೆ. ಎಲ್ಲೆಲ್ಲಿ ಹಾಕ್ಬೋದು ನಾವು ಇದನ್ನ? ಬುಕ್ ಮ್ಯಾಚ್ ಆಗುತ್ತೆ. ಇದು ಎಲ್ಲರೂ ಆಗ್ಬೋದು. ಕಿಚನ್ ಆಗ್ಬೋದು, ಸಾರಿ ಫ್ಲೋರಿಂಗ್ ಆಗ್ಬೋದು, ಕ್ಲಾಡಿಂಗ್ ಆಗ್ಬೋದು. ಮತ್ತೆ ಯು ಕ್ಯಾನ್ ಗೋ ಫಾರ್ ಏನು ಔಟ್ಸೈಡ್ ಬಾಲ್ಕನಿ ಆಗಿರೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಇದರಲ್ಲಿ ಏನಂದ್ರೆ ನಿಮ್ಗೆ ಸ್ವಲ್ಪ ಇದರಲ್ಲಿ ನೋಡಿ, ನಾನು ಹೇಳಂದಲ್ಲ ಬ್ಲಾಕ್ ವೈಸ್ ಡಿಫ್ರೆನ್ಸ್ ಆಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್. ಆಗ್ಲೇ ತೋರಿಸಿದ್ ಬಂದು ನಿಮಗೆ ವೈಟ್ ಬ್ಯಾಕ್ ಗ್ರೌಂಡ್. ಹೌದು.
ಇದು ಒಂದು ನಿಮಗೆ ಸ್ಲೈಟ್ ವೈಟ್ ಆ್ಯಂಡ್ ಗ್ರೇ ಬ್ಯಾಕ್ಗ್ರೌಂಡ್ ಬರುತ್ತೆ. ಗ್ರೇ ಬರುತ್ತೆ, ಹೌದು ಹೌದು. ಸೊ ಕಮಿಟ್ಮೆಂಟ್ ಬಂದು ಹೆಂಗೆ ಅಂದರೆ ನಾವು ಒಂದೇ ಥರ ಹೇಳಕ್ಕೆ ದಿಸ್ ಇಸ್ ಬ್ಲಾಕ್ ವೈಸ್, ಅದಕ್ಕೆ ನಾನು ಹೇಳೋದು ಬ್ಲಾಕ್ ವೈಸಲ್ಲಿ ಡಿಫರ್ ಆಗುತ್ತೆ. ಡಿಫ್ರೆಂಟ್ ಆಗುತ್ತೆ. ಕ್ವಾರಿ ಒಂದೇ, ಹಾಂ ಹಾಂ, ಬಟ್ ಬ್ಲಾಕ್ ಡಿಫ್ರೆನ್ಸ್ ಆಗುತ್ತೆ. ಡಿಫ್ರೆನ್ಸ್ ಯಾಕಂದ್ರೆ ಹೇಳೋದು ಉತ್ತಮ, ಯಾಕಂದ್ರೆ ಅವ್ರಿಗೆ ಅಲ್ಲೇ ವೈಟೇ ಬೇಯಿಸ್ಬೇಕಂತ ಒಬ್ರೊಬ್ರು ಬರ್ತಾರೆ, Correct, ಒಬ್ರೆಲ್ಲ ಸ್ವಲ್ಪ ಡಾರ್ಕಿಶ್ ಬೇಕು. ಸೊ ಅವಾಗ ನಿಮಗೆ ಆ ಫೀಲ್ ಬರುತ್ತೆ. ಫೀಲ್ ಬರುತ್ತೆ. ಸೊ ಅವಾಗ ಕ್ಲೈಂಟ್ಗೂ ಹ್ಯಾಪಿ ಆಗುತ್ತೆ, ಓ ನಾನು ಏನು ಆಸೆ ಪಟ್ಟನೋ ಅದೇ ತಗೊಂಡಿದ್ದೀನಿ. ಕರೆಕ್ಟ್ ಕರೆಕ್ಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಓಕೆ ಸರ್, ಇದು ಯಾವ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್? ಸರ್ ಇದೆಲ್ಲ ನಿಮಗೆ ಪ್ರೈಸ್ ರೇಂಜ್ ಬಂದು ಸ್ಟಾರ್ಟ್ ಆಗೋದು ಬಂದು ನಿಮಗೆ 210 ಇಂದ ಸ್ಟಾರ್ಟ್ ಆಗುತ್ತೆ. 210. ಒನ್ ಆಫ್ ದ ಸ್ವಲ್ಪ ಎಕ್ಸ್ಪೆನ್ಸಸ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಏನಂದ್ರೆ ನೋಡಿ, ಇದರಲ್ಲಿ ನಿಮಗೆ ಕ್ವಾಲಿಟಿನೂ ಇರುತ್ತೆ ಸರ್. ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಸರ್. ನಿಮಗೆ ಗ್ರೇಡ್ ವೈಸ್ ಇರುತ್ತೆ, ಆ ಗ್ರೇಡ್ ವೈಸ್ ಅಲ್ಲೇ ಡಿಫ್ರೆನ್ಸ್ ಆಗುತ್ತೆ. ಒಬ್ಬೊಂದು ಕ್ಲೈಂಟ್ ಹೇಳ್ತಾರೆ ಸರ್ ಇದೆಲ್ಲ ನಮ್ಗೆ ಕಡಿಮೆ ರೇಂಜಲ್ಲೂ ಸಿಗುತ್ತೆ ಅಂತ. ಬಟ್ ಆಗಿ ಒಂದು 3 ಮಂತ್ 6 ಮಂತ್ಸ್ ಆದ್ಮೇಲೆ ಆ ಫೀಲ್ಗಿಂತ ಒಂದು 10 ರೂಪಾಯಿ 10 ರೂಪಾಯಿ 15 ರೂಪಾಯಿ ಡಿಫ್ರೆನ್ಸ್ ಇದು ಮಾಡ್ಕೋಬೇಕು ಅಂತ ಹೇಳ್ತೀರಾ ನೀವು? ಹಾಕೋದು ಆಗ್ದಿರ ಕ್ವಾಲಿಟಿ ಟೈಮ್ ಆಗ್ಬಿಟ್ರೆ ಇದೆಲ್ಲ ಲೈಫ್ ಟೈಮ್. ಅದು ಹೌದು ಸರ್, ಮನೆ ಇರೋ ತನಕ ಇರುತ್ತೆ ಲೈಫ್ ಟೈಮ್ ಅಷ್ಟೇ. ಡಿಫ್ರೆನ್ಸ್ ಏನಿಲ್ಲ, ಒನ್ ಟೈಮ್ ಅಷ್ಟೇ. ಕರೆಕ್ಟ್ ಸರ್. ಇದು ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ. ಸರ್ ಸೊ ಇಲ್ಲಿ ಯಾವ್ದು ನೋಡ್ತಾ ಇದ್ದೀವಿ ಸರ್? ಇದು ಸರ್ ಇದು ಮೂನ್ ಕ್ರೀಮ್ ಅಂತಾರೆ. ಮೂನ್ ಕ್ರೀಮ್. ಇದರಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ವೈಟ್ ಮೂನ್ ಕ್ರೀಮ್ ಅಂತ ಬರುತ್ತೆ. ಓಕೆ. ಇದು ಬ್ಯಾಕ್ ಗ್ರೌಂಡ್ ಬಂದು ನಿಮಗೆ ಸ್ವಲ್ಪ ಕ್ರೀಮಿಶ್ ಫೀಲ್ ಬರುತ್ತೆ. ಕರೆಕ್ಟ್. ಓಕೆ ಓಕೆ. ನಿಮ್ಮ ಒಂದು ಕ್ಲೈಂಟ್ ಸರ್, ನಿಮ್ಮ ಕ್ಲೈಂಟೇ ಒಬ್ರು ಆಲ್ಮೋಸ್ಟ್ ಒಂದು 2500 ಸ್ಕ್ವೇರ್ ಫೀಟ್ ನಮ್ಮ ಕನ್ನಡ ಕೋರ ನೋಡ್ಕೊಂಡು ಬಂದ್ರು. ಓಕೆ. ಇವಾಗ ರೀಸೆಂಟ್ ಆಗಿ ತಗೊಂಡೋದ್ರು. ಇದು ಅವ್ರಿಗೆ ಕ್ರೀಮೇ ಬೇಕು ಅಂತ ತಗೊಂಡೋಗಿರೋದು. ಸರ್ ಇದು ಕಾಸ್ಟ್ ಏನಾಗುತ್ತೆ ಅಂತ ಹೇಳ್ಬೋದು? ಸರ್ ಇದೆಲ್ಲ ನಿಮಗೆ ಒಂದು 135 ಇಂದ ಸ್ಟಾರ್ಟ್ ಆಗುತ್ತೆ. 135 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 130. ದೊಡ್ಡದಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಸರ್ ಆ್ಯಕ್ಚುಲಿ ಎಕ್ಸ್ಪ್ಲನೇಷನ್ ಕೊಟ್ಟರು. ನೀವಿರ್ಬೋದು, ನಮ್ಮ ಸಾರು ಫುಲ್ಲಾಗಿ ತಿಳಿಸ್ಕೊಟ್ಟಿದ್ದಾರೆ. ಸರ್ ನನ್ನ ಕ್ವಶನ್ ಏನಂತಂದರೆ, ಲೈಕ್ ಯಾರಾದರೂ ಇದನ್ನು ಬುಕ್ ಮಾಡಬೇಕು ಅಂದರೆ ಅದನ್ನು ಬುಕ್ ಮಾಡುವಂಥದ್ದು ಆ್ಯಂಡ್ ಇಲ್ಲಿ ಇಟ್ಕೊಳ್ಳುವಂಥದ್ದು, ವೇಟಿಂಗ್ ಪೀರಿಯಡು ಆ್ಯಂಡ್ ಕಳಿಸ್ಕೊಡುವಂಥದ್ದು ಯಾವ ರೀತಿ ನಡೆಯುತ್ತೆ ಸರ್? ಆ್ಯಕ್ಚುಲಿ ನಾವು ಏನು ಮಾಡ್ತೀವಿ ಇವಾಗ, ಫಾರ್ ಎಕ್ಸಾಂಪಲ್ ಇವಾಗ ಒಂದೊಂದು ಕ್ಲೈಂಟ್ ಬರ್ತಾರೆ, ಇದೇ ಬ್ಲಾಕ್ ಬೇಕು, ಇದೇ ಥರ ಬರುತ್ತಾ ಅಂತ ಕೇಳ್ತಾರೆ. ಬಟ್ ಗ್ರಾನೈಟಲ್ಲಿ ಏನಂದರೆ ಒಂದು ತಿಳ್ಕೊಬೇಕು, ಯಾವಾಗ ವೇವ್ ಲೆಂತ್ ಬರುತ್ತೋ ಅದು ನಿಮಗೆ ಒಂದೇ ಥರ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು ಆ ಥರ ಇದ್ದರೆ ಆ ಬ್ಲಾಕ್ನ ಬ್ಲಾಕ್ ಮಾಡಬೇಕು. ಸರಿ. ಸೊ ಅದು ನಾವು ಮುಂಚೆನೇ ಹೇಳ್ತೀವಿ, ಮೇಡಮ್ ಈ ಥರ ಇದ್ದರೆ ಸರ್, ಈ ಥರ ಇದ್ದರೆ ನೀವು ಫಸ್ಟು ಬ್ಲಾಕ್ ಮಾಡಬೇಡಿ. ಬ್ಲಾಕ್ ಮಾಡಿಬಿಟ್ಟು, ಇಲ್ಲ ಸರ್ ನಮ್ದು ಇನ್ನೂ ಪ್ಲಾಸ್ಟಿಂಗ್ ಆಗಿಲ್ಲ ಅಂತಾರೆ, ನಮ್ಮದು ಇನ್ನೂ ಸಮ್ ಟೈಮ್ ಬೇಕು, ನಮಗೆ ಒಂದು 15 ಡೇಸು ಒಂದು 20 ಡೇಸ್ ಬೇಕು ಅಂತೇವೆ. ಬಟ್ ನಾವು ಒಂದು ಟೈಮ್ ಇಟ್ಟಿರ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಇವಾಗ ಈ ಮಂತ್ ಬಿಫೋರ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು 12ನೇ ತಾರೀಕು ಬರ್ತಾರೆ, ಆ ಥರ ಬಂದರೆ ನಾವು 15 ಡೇಸ್ ವಿ ಕ್ಯಾನ್ ಟೈಮ್ ಕೊಡ್ತೀವಿ. ಯಾಕಂದ್ರೆ ನಾವು ಹೆಡ್ ಆಫೀಸ್ಗೆ ಆನ್ಸರ್ ಹೇಳಬೇಕು. ಒಂದು 30ನೇ ತಾರೀಕು ಒಳಗಡೆ ಅವ್ರು ತೊಗೊಳಕ್ಕೆ ನಾವು ಟೈಮ್ ಕೊಡ್ತೀವಿ. ಮತ್ತು ಏನಂದರೆ ಅವ್ರದ್ದು ಮೆಷರ್ಮೆಂಟ್ ಮಾಡಿಬಿಡ್ತೀವಿ. ಮೆಷರ್ಮೆಂಟ್ ಮಾಡಿ ಸ್ವಲ್ಪ ಸೈಡಲ್ಲಿ ಇಟ್ಬಿಡ್ತೀವಿ. ಯಾಕಂದರೆ ಅವ್ರದ್ದು ಸಿಗ್ನೇಚರು ಅದೆಲ್ಲ ತೊಗೊಂಡು ಸೈಡಲ್ಲಿ, ಯಾಕಂದರೆ ಬೇರೆಯವ್ರು ಯಾರು ಬಂದರೆ ಇದೇ ಬೇಕು ಅಂತ ಒಬ್ಬೊಬ್ರು ಕ್ಲೈಂಟ್ ಬರ್ತಾರೆ. ಬಟ್ ಅವ್ರನ್ನ ನಾವು ಡಿಸಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಬಿಡ್ತೀವಿ, ಮೆಷರ್ಮೆಂಟ್ ಮಾಡಿ ಸೈಡ್ ಮಾಡಿಬಿಡ್ತೀವಿ. ಸೈನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದು ಅವ್ರಿಗೂ ಹೇಳ್ಬಿಡ್ತೀವಿ, ಸರ್ ಇದೆಲ್ಲ ಮೆಜರ್ಮೆಂಟ್ ಆಗಿದೆ, ದ ರಿಮೈನಿಂಗ್ ಈಸ್ ಲೈಕ್ ಇದು ಬಂದು ನೀವು ಕ್ಲಿಯರಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ನಮ್ಮ ಒಂದೊಂದು ನಾವು ತೋರಿಸಿರ್ತೀವಲ್ಲ ಸರ್, ಸ್ವಲ್ಪ ಸೈಡ್ ಮಾಡಿ ಇಡ್ತೀವಿ. ಆಲ್ರೆಡಿ ನಾವು ಹೇಳೋವಾಗ ನಾನು ಹೇಳಿದ್ದೆ, ಸರ್ ಈ ಥರ ಮೆಷರ್ಮೆಂಟ್ ಸೈಡ್ ಮಾಡಿಬಿಡ್ತೀವಿ ಅಂತ. ಸೊ ಅವಾಗ ಅವ್ರಿಗೂ ಹ್ಯಾಪಿ ಇರುತ್ತೆ, ಅವ್ರಿಗೊಂದು ಮೈಂಡ್ ಫಿಕ್ಸ್ ಆಗ್ಬಿಡ್ತೀವಿ. ಯಾಕಂದ್ರೆ ಅವ್ರದ್ದೆಲ್ಲ ಹೆಂಗಂದ್ರೆ ಡ್ರೀಮ್ ಹೌಸ್ ಅಂತ ಒಂದು ಬರುತ್ತೆ. ಹೌದು. ಸೊ ಇದೇ ಥರ ನಾವು ಹಾಕಿದ್ವಿ ಅಂತ ಒಂದು ನೆಮ್ಮದಿ ಇರುತ್ತೆ ಅವ್ರಿಗೆ. ಕರೆಕ್ಟಾಗಿ ಹೇಳಿದ್ರೆ. ಸೊ ನಾಳೆ ದಿನ ಮಿಸ್ ಮಾಡಿಬಿಟ್ವಿ, ಅವತ್ತು ಹಾಕಿದ್ರೆ ಚೆನ್ನಾಗಿರೋದು, ಆ ಫೀಲ್ ಮಾಡಲ್ಲ. ಮುಂಚೆನೇ ಹೇಳ್ಬಿಡಿ ಸರ್ ಈ ಥರ ಬ್ಲಾಕ್ ಮಾಡಿಬಿಡಿ, ಸೊ ದಟ್ ನಿಮಗೆ ಒಂದು ಹ್ಯಾಪಿನೆಸ್. ಆ ಥರ ತುಂಬ ಜನ ಹ್ಯಾಪಿ ಆಗಿದ್ದಾರೆ. ಅವ್ರ ಗೃಹ ಪ್ರವೇಶ ಆದಮೇಲೆ ಸರ್ ತುಂಬ ಜನ ಹೇಳಿದ್ರು ಚೆನ್ನಾಗಿದೆ, ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳುವಾಗ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ನೋಡಿ, ಬಿಸ್ನೆಸ್ ಮಾಡೋದು ಸೆಕೆಂಡ್ರಿ, ಅದು ಎಲ್ಲನೂ ಇರುತ್ತೆ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ. ಅವ್ರು ಹೇಳೋವಾಗ ನಮ್ಗೆ ಒಂದು ನಿದ್ದೆ ಬರುತ್ತೆ ಹೋಗ್ಬಿಟ್ಟು ಮನೇಲಿ, ನಮ್ಮ ಕ್ಲೈಂಟ್ ಹೇಳೋರಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನಮ್ಮ ಮನೇಲೂ ಹೇಳ್ಬೋದು, ನಮ್ಮ ಫ್ಯಾಮಿಲಿಗೆ ಹೇಳ್ಬೋದು. ಇವತ್ತು ನನ್ನ ಒಂದು ಕ್ಲೈಂಟ್ ನೋಡಿದೆ, ಅವರು ಮೊನ್ನೆ ಫೋನ್ ಮಾಡಿಬಿಟ್ಟು ಆಲ್ಮೋಸ್ಟ್ ನನಗೂ ಒಂದು 3 ತಿಂಗಳು 4 ತಿಂಗಳು ಆಯಿತು. ನನಗೆ ಫೋನ್ ಮಾಡ್ಬಿಟ್ಟು ಅವ್ರು ಹೇಳೋವಾಗ ನಮ್ಗೊಂದು ಹ್ಯಾಪಿ ಖುಷಿ ಆಗುತ್ತಲ್ವಾ. ತುಂಬ ದಟ್ ಈಸ್ ಗಿವ್ಸ್ ವೆರಿ ಒಂದು ಎನರ್ಜಿ ಬರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಒಂದು ಹ್ಯಾಪಿಯಾಗಿ ಬಿಸ್ನೆಸ್ ಮಾಡೋಣ ಅಂತ ಒಂದು ಕ್ವಶನ್ ಇದೆ ಸರ್. ಆಮೇಲೆ ಇದು ಶಿಪ್ಪಿಂಗ್ ಅಂತ ಬಂದಾಗ ಅದಕ್ಕೆಲ್ಲ ಲೈಕ್ ಚಾರ್ಜಸ್ ಏನಿರುತ್ತೆ ಮತ್ತೆ ಎಲ್ಲೆಲ್ಲಿ ಕಳಿಸ್ಕೊಡ್ತೀರಾ ನೀವು? ಫಾರ್ ಎಕ್ಸಾಂಪಲ್ ನಮ್ದು ಔಟ್ ಆಫ್ ಸ್ಟೇಟಲ್ಲೂ ಕಳಿಸ್ತೀವಿ ಸರ್. ಕರ್ನಾಟಕ ಅಂತೂ ಫುಲ್ ಕರ್ನಾಟಕ ಔಟ್ ಆಫ್ ಕಂಟ್ರಿನೂ, ಸಾರಿ ಔಟ್ ಆಫ್ ಸ್ಟೇಟ್ಗೂ ಕಳಿಸಿದ್ದೀವಿ, ಔಟ್ ಆಫ್ ಕಂಟ್ರಿಗೂ ಕಳಿಸಿದ್ದೀವಿ. ಯಾಕಂದ್ರೆ ಅದು ಹೆಂಗಂದ್ರೆ ಇಟ್ಸ್ ಡಿಪೆಂಡಿಂಗ್ ಅಪಾನ್. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ರೇಡಿಯಸ್ ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 10 ಕಿಲೋಮೀಟರ್ 15 ಕಿಲೋಮೀಟರ್ ಆ ರೇಡಿಯಸ್ ಇರೋವಾಗ ಸ್ಟಾರ್ಟ್ ಬಂದು ನಿಮಗೆ 3 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಇಟ್ ಗೋಸ್ ಟು
4.5 rupees, 5.5 rupees, 6 rupees ಪರ್ ಕಿಲೋಮೀಟರ್ per kilometer ಇರುತ್ತೆ. ಸೊ ಅಂದರೆ ಲೋಡಿಂಗ್ ಅನ್ಲೋಡಿಂಗ್ ಕಿಲೋಮೀಟರ್ ಬಂದು ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಟನ್. ಮಂತ್ಲಿ ವಿ ಆರ್ ಕಾಸರಗೋಡು, ಅದು ಒಂದು ಗೋಪಾಲನ್ ಪ್ರಾಜೆಕ್ಟ್ ನಡೀತಾ ಇದೆ, ಅವ್ರದ್ದು ಅಲ್ಲಿ ಕಳಿಸ್ತೀವಿ. ಸೊ ನಮ್ದು ಹೋಗ್ತಾ ಬರ್ತಾ ಇರುತ್ತೆ. ಸೊ ಅದು ಬಂದು ಇವಾಗ ಲಾರಿ ಬಂದರೆ ವಿ ವಿಲ್ ಟಾಕ್ ವಿತ್ ಟನ್ ಲೆಕ್ಕದಲ್ಲಿ ಮಾತಾಡ್ತೀವಿ. ಸೊ ಆ ಥರನೂ ಇರುತ್ತೆ ಶಿಪ್ಪಿಂಗ್. ಮತ್ತು ಲೋಡಿಂಗ್ ಅನ್ಲೋಡಿಂಗ್ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಕೇರಳ ಅಂದರೆ ಬರೀ ಲೋಡಿಂಗ್ ಮಾಡ್ಬಿಟ್ಟು ಕಳಿಸ್ತೀವಿ. ಸೊ ತಮಿಳ್ನಾಡು ಅಂದರೆ ಎಲ್ಲದು ಇವಾಗ ಔಟ್ ಆಫ್ ಸ್ಟೇಟ್ ಅಂದರೆ ನಾವು ಬರೀ ಲೋಡ್ ಮಾಡ್ಬಿಟ್ಟು ಕಳಿಸ್ತೀವಿ. ಲೇಬರೇ ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೂ ದುಡ್ಡು ಬೇಕು, ನಮ್ಮವರು ನಮ್ಮ. ಸೊ ನಾವು ಹೋಗ್ಬಿಟ್ಟು ಡಿಸ್ಟರ್ಬೆನ್ಸು ಮಾಡೋಕ್ಕಾಗಲ್ಲ, ಅಂದರೆ ಔಟ್ ಆಫ್ ಸ್ಟೇಟ್ ಅಂದರೆ. ಕರೆಕ್ಟಾಗಿ ಹೇಳಿದ್ರೆ ಒಳಗಡೆ ಡಿಸ್ಟ್ರಿಕ್ಟ್ ಅಂದರೆ ವಿ ಕ್ಯಾನ್ ಹೆಲ್ಪ್ ಅರೌಂಡ್, ಬಟ್ ಅದಕ್ಕೆ ಅಂತ ಒಂದು ಡಿಸ್ಟೆನ್ಸ್ ಇರುತ್ತೆ, ಯಾಕಂದರೆ ಲೇಬರ್ದು ಡಿಸ್ಟೆನ್ಸ್ ಇರುತ್ತೆ. ಸೊ ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀವಿ. ಆಮೇಲೆ ನಿಮ್ಮ ಶೋರೂಮ್ ಇದೆಯಲ್ಲ, ಟೈಮಿಂಗ್ಸ್ ಏನೇನಿರುತ್ತೆ ಸರ್? ನಮ್ಮದು ಟೈಮಿಂಗ್ಸ್ ಬಂದು ನಿಮಗೆ ಸ್ಟಾರ್ಟ್ ಫ್ರಮ್ 8:30 ಅಪ್ ಟು 7:30 ತನಕ ಇರ್ತೀವಿ ನಾವು. ಸರಿ, ಓಕೆ. ನಮ್ಮ ಟೀಮ್ ಅವರು ಇರ್ತಾರೆ. ಸಂಡೇನೂ ಇರುತ್ತಾ? ಸಂಡೇನೂ ಓಪನ್ 24/7 ಸರ್. ಓಕೆ. ಯಾರೋ ಒಬ್ರು ಇದ್ದೇ ಇರ್ತೀವಿ. ಇಬ್ರು ಇದ್ದೇ ಇರ್ತೀರಾ? ಇಬ್ರು ಇದ್ದೇ ಇರ್ತೀವಿ. ಒಂದು ಕ್ವಶನ್ ಇದೆ ಸರ್, ನಾನು ಲಾಸ್ಟ್ ಅಲ್ಲಿ ಇದು ಹೇಳ್ಬಿಟ್ಟು ಎಂಡ್ ಮಾಡ್ಬಿಡೋಣ. ಸೊ ಒಬ್ಬರು ಮನೆಗೆ ಗ್ರಾನೈಟ್ ಪರ್ಚೇಸ್ ಮಾಡಬೇಕಾದ್ರೆ ಜಾಸ್ತಿ ತಗೊಂಡು ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಸತಿ ಕಮ್ಮಿ ತಗೊಂಡು ಆಮೇಲೆ ಸಿಂಗಲ್ ಯೂನಿಟ್ಸ್ ಎಲ್ಲ ತರಬೇಕಾಗಿರುತ್ತೆ. ಸೊ ನಿಮ್ಮ ಪ್ರಕಾರ ಜಾಸ್ತಿ ತಗೊಂಡು ವೇಸ್ಟ್ ಮಾಡೋದು ಬೆಟರು, ಅಥವಾ ಸಿಂಗಲ್ ಯೂನಿಟ್ ಒಂದು ವೇಳೆ ಶಾರ್ಟೇಜ್ ಇದ್ರೂ ತಗೊಳ್ಳೋದು ಬೆಟರು, ಅಥವಾ ಪರ್ಫೆಕ್ಟಾಗಿ ಪರ್ಚೇಸ್ ಮಾಡೋದು ಹೆಂಗೆ? ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಪರ್ಫೆಕ್ಷನ್ ಅಂತೂ ಬರೋದಿಲ್ಲ. ಕರೆಕ್ಟ್. ಯಾಕಂದರೆ ನಾರ್ಮಲ್ ಆಗಿ ಮೆಷರ್ಮೆಂಟ್ ಮಾಡ್ಬೇಕಾದ್ರೆ ಹೆಂಡ್ ಟು ಎಂಡ್ ಮೆಷರ್ಮೆಂಟ್ ಮಾಡ್ತಾರೆ. ಹೌದು. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 10% ತಗೊಳ್ಳಿ ಎಕ್ಸ್ಟ್ರಾ. ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. 15% ಆ ಥರ ಏನು ತೊಗೊಂಡು 10% ನೀವು ತೊಗೊಂಡ್ರೆ ನಿಮ್ಗೆ ಹೆಂಗಿದ್ರೆ ನೋಡಿ ಸರ್, ಎಲ್ಲರೂ ಥಿಯರಿಯಲ್ಲೇ ಮೆಷರ್ಮೆಂಟ್ ಹೇಳೋದು. ಪ್ರಾಕ್ಟಿಕಲ್ ಆಗಿ ಮಾಡೋವಾಗ 1 or 2 ಸ್ಲ್ಯಾಬ್ಸ್ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿನೂ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಜಾಸ್ತಿ ತೊಗೊಂಡ್ಬಿಟ್ರೆ ನೋಡಿ, ಯಾವುದೇ ರಿಟರ್ನ್ ಆಗೋದು ತುಂಬ ಕಷ್ಟ ಇರುತ್ತೆ. ಇವಾಗ ಆ ಬ್ಲಾಕ್ ಇದ್ರೆ ಓಕೆ, ವೆಲ್ ಆ್ಯಂಡ್ ಗುಡ್. ಒಂದು ಬ್ಲಾಕ್ ಇದ್ರೆ ಓಕೆ, ಬಟ್ 1-2 ಸ್ಲ್ಯಾಬ್ ಅಂದರೆ ನಮಗೆ ಅದು ಬರ್ಡನ್ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಇರೋ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಬರ್ಡನ್ ಆಗ್ಬಿಡುತ್ತೆ. ಹೌದು. ಆ ಬ್ಲಾಕ್ ಇರುತ್ತೋ ಇರಲ್ವೋ, ಆ ಬ್ಲಾಕ್ ಥರನೂ ಸಿಗಲ್ಲ ನಮ್ಗೆ. ಹೌದೌದು. ಅವಾಗ ನಾವು ಡಿಸಪಾಯಿಂಟ್ಮೆಂಟ್ ಮಾಡೋಕ್ಕೂ ಆಗಲ್ಲ. ಸೊ ಅದು ನೀವು ಹೇಳೋದು 10% ಎಕ್ಸ್ಟ್ರಾ ತಗೊಳ್ಳೋದು ಒಳ್ಳೇದು. ಮೆಷರ್ಮೆಂಟ್ ಎಂಡ್ ಟು ಎಂಡ್ ತೊಗೊಂಡು ನೀವು 10% ಎಕ್ಸ್ಟ್ರಾ ತೊಗೊಂಡ್ರೆ ಒಳ್ಳೇದು. ಬಟ್ ಡೋಂಟ್ ಟೇಕ್ ಮೋರ್ ದೆನ್ 20% ಆ ಥರ ತೊಗೊಂಡ್ರೆ ಲಾಸ್, ವೇಸ್ಟ್. ಕರೆಕ್ಟ್ ಆಗಿ ಅದು ಎಲ್ಲಿ ಬಿಡಕ್ಕೂ ಆಗಲ್ಲ ಅವ್ರಿಗೆ. ಓಕೆ. ತುಂಬಾ ಕಾಂಪ್ಲಿಕೇಟೆಡ್. ನೀವೇ ಹೇಳಿ ಕಳಿಸ್ಬಿಡ್ತೀರಾ ಬಂದಾಗ? ನಾನು ಇರೋದು ಹೇಳ್ತೀನಿ ಸರ್, ಯಾಕಂದ್ರೆ ಸ್ಕರ್ಟಿಂಗ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಲ್ಲ. ಹೌದು. ಯಾವಾಗ ಲೇ ಮಾಡೋವಾಗನೇ ಅವ್ನಿಗೆ ಗೊತ್ತಾಗುತ್ತೆ ಎಷ್ಟು ಸ್ಲ್ಯಾಬ್ ಆಗ್ಬೋದು. ಎಂಡಿಂಗ್ ಸ್ಟೇಜಲ್ಲೇ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಎಲ್ಲಾನು ಅಷ್ಟೇ. ವೆನ್ ನಾವೆಲ್ಲ ಥಿಯರಿಯಾಗಿ ಮಾತಾಡ್ಬೋದು, ಬಟ್ ಪ್ರಾಕ್ಟಿಕಲ್ ಆಗಿ ಮಾಡೋವಾಗ ಅವ್ರಿಗೆ ಗೊತ್ತಾಗುತ್ತೆ, ಮ್ಯಾಟ್ರ್ ಗೊತ್ತಾಗುತ್ತೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ಸರ್ ಸೇಲ್ಸ್ ಅಷ್ಟೇ ಅಲ್ಲ, ನಾಲೆಜ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಯಾವ ರೀತಿ ಇರುತ್ತೆ, ಏನು ಕತೆ, ಯಾಕಂತಂದ್ರೆ ಸೇಲ್ಸ್ ಒಂದೇ ಟಾರ್ಗೆಟಿಂಗ್ ಅಲ್ಲ, ಕಸ್ಟಮರ್ ಬರ್ತಾ ಇರಬೇಕು, ರೆಗ್ಯುಲರ್ ಒಂದು ರಿಲೇಷನ್ಶಿಪ್ ಇರಬೇಕು. ಕರೆಕ್ಟಾ ಸರ್? ಸೊ ಸ್ಕೋಪ್ ಗ್ರಾನೈಟಲ್ಲಿ ಮಾತ್ರ ಇದು ಸಾಧ್ಯ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಬನ್ನಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಆ್ಯಂಡ್ ಲೊಕೇಶನನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಗೆ ಸೂಪರ್ ಆಗಿರುವಂಥ ಗ್ರಾನೈಟ್ ಆ್ಯಂಡ್ ಮಾರ್ಬಲ್ಸನ್ನು ಹಾಕ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಗ್ರಾನೈಟ್ ರೇಂಜನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.